we thank you for this day. ತಂದೆಯೇ ಈ ದಿನಕ್ಕಾಗಿ ಸ್ತೋತ್ರ. Thank you for your living word. ನಿನ್ನ ಜೀವಂತ ವಾಕ್ಯಕ್ಕಾಗಿ Thank you ಸ್ತೋತ್ರ. for your word never fails. ನಿನ್ನ ವಾಕ್ಯ ಸೋಲದು ಅದಕ್ಕಾಗಿ Thank you for your ಸ್ತೋತ್ರ. promise never fails. ನಿನ್ನ ವಾಗ್ದಾನ ಸೋಲದು ಅದಕ್ಕಾಗಿ Thank you that ಸ್ತೋತ್ರ. you called us out of darkness. ಕತ್ತಲೆಯಿಂದ ನಮ್ಮನ್ನು ಕರೆದಿದ್ದೀಯ ಸ್ತೋತ್ರ. What you had to do, you have already done. ನೀನು ಏನು ಮಾಡಬೇಕಾಗಿತ್ತು ಈಗಾಗಲೇ ನೀನು ಅದನ್ನು ಮಾಡಿದ್ದೀಯ ಸ್ತೋತ್ರ. Now you want us to do what you want us to do. ಈಗ ನೀನೇನು ಬಯಸ್ತೀಯೋ ಅದನ್ನು ನಾವು ಮಾಡಬೇಕೆಂದು ನಿನ್ನ Just ಅಪೇಕ್ಷೆ. that we may believe your word. ನಿನ್ನ ವಾಕ್ಯವನ್ನು ನಾವು ನಂಬುವಂತೆ ಮಾಡಿ. Help us, O God. ನಮಗೆ ಸಹಾಯ ಮಾಡಬೇಕು. Every unbelief in us die. ನಮ್ಮಲ್ಲಿರುವ ಎಲ್ಲ ಅಪನಂಬಿಕೆಗಳು ಸಾಯಿ. Let faith in us arise. ನಮ್ಮಲ್ಲಿರುವ ನಂಬಿಕೆ ಎದ್ದೇಳಲಿ. Let us understand thy truths. ನಿನ್ನ ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತ Deeper and deeper. ಆಳವಾಗಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Okay, there are 3 points today. ಇವತ್ತು 3 ಅಂಶಗಳಿದೆ. I hope you remember the points. ನಾನು ಭರವಸೆ ಇಡ್ತೀನಿ ನೀವು ನೆನಪಿಡ್ತೀರಾ ಅದನ್ನೆಲ್ಲ. Today, ನಾನು ಬಯಸ್ತೀನಿ your life is going to change. ನಿಮ್ಮ ಜೀವಿತ ಬದಲಾಗಲಿಕ್ಕಿದೆ. The word of God is real. ಯಾಕಂದ್ರೆ ದೇವರ ವಾಕ್ಯ ಸತ್ಯವಾದದ್ದು. And God's word never fails. ಮತ್ತು ದೇವರ ವಾಕ್ಯ ಯಾವುದೇ ಕಾಲದಲ್ಲೂ ಸೋತು ಹೋಗುವುದಿಲ್ಲ. God's word is, the Bible says it's living. Let's go one step. So what is the first point? ಮೊದಲನೇ ಅಂಶ ಏನು ಅಂತ Again I want to tell you. ಮತ್ತೆ ಹೇಳ್ತೀನಿ. Faith does not make sense. ನಂಬಿಕೆ ನಮ್ಮ ತಿಳುವಳಿಕೆಗೆ ಮೀರಿದ್ದು. Does not make sense. ಅದಕ್ಕೆ ನಮ್ಗೆ ಅರ್ಥನೇ ಆಗದೇ ಇರಬಹುದು. And when it does not make sense, ಅರ್ಥ ಆಗದೇ ಇರುವಾಗ you are called by God ನೀವು ದೇವರಿಂದ ಕರೆಯಲ್ಪಡ್ತೀರಾ. to live by what? ಯಾವುದರಿಂದ ಬದುಕಲಿಕ್ಕೆ? By faith. ಅದೇ ನಂಬಿಕೆಯಿಂದ ಬದುಕಿ. So you can put in other words, ಇನ್ನೊಂದು ತರ ಹೇಳೋದಾದ್ರೆ God has called you to live by that which does not make sense at all. ದೇವರು ನಿಮ್ಮನ್ನ ಯಾವುದರಿಂದ ಜೀವನ ಮಾಡಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಕಲ್ಪನೆಗೆ ಮೀರಿದ್ದು ನಿಮ್ಗೆ ಅರ್ಥನೇ ಆಗಲ್ವಲ್ಲ ಅದನ್ನಿಟ್ಟು ಜೀವನ ಮಾಡಿ ಅಂತ ಹೇಳ್ತಿದ್ದಾರೆ. And if a believer doesn't learn that lesson, ಹಾಗಾದ್ರೆ ಒಬ್ಬ ವಿಶ್ವಾಸಿ ಆ ಪಾಠ ಕಲಿಯಲಿಲ್ಲ ಅಂದ್ರೆ he will be running wild in his life trying to do something to get something. ಏನೋ ಒಂದು ಸಿಗ್ಬೇಕಂತ ಎಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ ವಿಶ್ವಾಸಿಗಳು. There are many examples in the Bible that faith looks like nonsense. ವಾಕ್ಯದಲ್ಲಿ ಅನೇಕ ಉದಾಹರಣೆಗಳಿವೆ. ನಂಬಿಕೆ ಅನ್ನೋದು ಅವಿವೇಕತನ ಅಂತ ಅನ್ಸುತ್ತೆ. Because of time, I'll give you only one. ಸಮಯ ಕಡಿಮೆ ಇರೋದ್ರಿಂದ ಬರೀ ಒಂದೇ ಉದಾಹರಣೆ ಕೊಡ್ತೀನಿ. And in that one is the book of Exodus. ಅದೆಲ್ಲಿದೆ ಅಂದ್ರೆ ವಿಮೋಚನಾ ಕಾಂಡ 3, 3ನೇ ಅಧ್ಯಾಯ 1 to 4. 1ರಿಂದ 4ನೇ ವಚನಗಳು. Henceforth in the church, ಇನ್ನು ಮುಂದೆ ಸಭೆಯಲ್ಲಿ you read the word, ನೀವು ವಾಕ್ಯ ಓದುವಾಗ you stand up and read the word. ದಯವಿಟ್ಟು ಎದ್ದು ನಿಂತುಕೊಂಡು When ನೀವು I say read this scripture, ಈ ವಾಕ್ಯವನ್ನ ಓದಿ ನೀವು ಅಂತ ಹೇಳುವಾಗ you should take, yaar odle, no. ಅವರು ಓದಿ ಇರೋದಿ ಅಂತ ಅಲ್ಲ. This is God's word. ಇದು ದೇವರ ವಾಕ್ಯ. It is the eternal word. ಇದು ನಿತ್ಯತ್ವದ ವಾಕ್ಯ. You got to realize. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. Depend on the Holy Spirit to make you realize. ಮತ್ತು ಪರಿಶುದ್ಧಾತ್ಮನ ಮೇಲೆ ಹಾಕಿಕೊಳ್ಳಿ ಅದು ಅರ್ಥ ಮಾಡ್ತಾರೆ. Man's word. ಇದು ಬರೀ ಮನುಷ್ಯನ ಮಾತುಗಳಲ್ಲ. It is not some king's word. ಯಾವುದೋ ರಾಜ ಆಡಿದ ಮಾತಲ್ಲ. It is not some great saint's word. ದೊಡ್ಡ ಸಂತರ ಮಾತುಗಳಲ್ಲ. It is God Himself, His word. ಇದು ಸ್ವತಃ ದೇವರ ವಾಕ್ಯ. It is His own word. ದೇವರ ಸ್ವಂತ ವಾಕ್ಯ. That must get into you. ಅದು ನಿಮ್ಮೊಳಗೆ ಬರಬೇಕು. And that is why I challenge you. ಅದಕ್ಕೆ ಸವಾಲಾಗ್ತದೆ. When you read the word of ದೇವರ God, ವಾಕ್ಯ ಓದುವಾಗ because it's not the word of man. ಮನುಷ್ಯನ ವಾಕ್ಯ ಅಲ್ಲಲ್ಲ ಇರೋದ್ರಿಂದ. Great scientist. ಒಬ್ಬ ದೊಡ್ಡ ಸೈಂಟಿಸ್ಟ್ ನ ವಾಕ್ಯ ಅಲ್ಲದಿರೋದ್ರಿಂದ. The word of everyone put together. ಎಲ್ಲರೂ ಸೇರಿಸಿದಾಗಿಯೂ ಆ ವಾಕ್ಯ His ಅಲ್ಲದಿರೋದ್ರಿಂದ. word is as high as from the heaven to earth. That is the greatness of His word. ಪರಲೋಕದಿಂದ ಭೂಮಿಗೆ ಎಷ್ಟು ಅಂತರ ಇದೆಯೋ ಉನ್ನತವಾಗಿದೆಯೋ ಅಷ್ಟು ಉನ್ನತವಾಗಿದೆ ಅದರ ವಾಕ್ಯ. How blessed we are. ಎಷ್ಟು ಸೌಭಾಗ್ಯವಂತರು ನಾವು. Know this word. ಈ ವಾಕ್ಯವನ್ನು ತಿಳ್ಕೊಳ್ಳಿಕ್ಕೆ. Oh people of God. ದೇವ ಜನರೇ. How blessed you are. ನೀವೆಷ್ಟು ಭಾಗ್ಯವಂತರು. To have the word in your hand. ನಿಮ್ಮ ಕೈಗಳಲ್ಲಿ ಆ ವಾಕ್ಯವನ್ನು ಹಿಡಿದಿದ್ದೀರಿ. But what is happening to us? ಆದರೆ ನಮಗೆ ಏನಾಗ್ತಿದೆ? We treat it as the word of man. ಅದು ನಾವು ಮನುಷ್ಯನ ವಾಕ್ಯ ಏನೋ ಅಂತ It's just another word. ಬೇರೆ ಇನ್ನೊಂದು ವಾಕ್ಯ ಅಂತ ನಾವು But it is waiting to release the power in your life. ಆದರೆ ಅದು ಕಾಯ್ತಾ ಇದೆ ನಿಮ್ಮ ಜೀವನದಲ್ಲಿ ಅದರ ಶಕ್ತಿಯನ್ನು ಬಿಡುಗಡೆ ಮಾಡಬೇಕಂತ. Through His word. ಅದರ ವಾಕ್ಯದ ಮುಖಾಂತರ Every disease can be healed. ಪ್ರತಿ ಕಾಯಿಲೆಗಳು ಸೌಖ್ಯ ಆಗಬಹುದು. Can you say one disease that cannot obey God? ನೀವು ಹೇಳ್ತೀರಾ ಯಾವ್ದಾದ್ರು ಒಂದು ಕಾಯಿಲೆ ದೇವರ ವಾಕ್ಯಕ್ಕೆ ವಿಧೇಯ ಆಗಲ್ಲ ಅಂತ? How can you believe? ಹೇಗೆ ನಂಬ್ತೀರಾ ಅದನ್ನ? When you receive the honor from one another. ಪ್ರತಿಯೊಬ್ಬರ ಪರಸ್ಪರ ಗೌರವವನ್ನು ನೀವು ಅಪೇಕ್ಷೆ ಪಡುವ. I was talking to my sister Padma Madhulyar. ಸಿಸ್ಟರ್ ಪದ್ಮ ಮೊದಲಿಯಾರ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. Every time I speak to her, ಪ್ರತಿ ಸಲ ಅವ್ರ ಜೊತೆ ಮಾತಾಡುವಾಗ so many things about the word of God. ದೇವರ ವಾಕ್ಯದ ಬಗ್ಗೆ ಅಷ್ಟು ವಿಷಯ ಹೇಳ್ತಾರೆ. Last time I spoke to her, ಕಳೆದ ಬಾರಿ ನಾನು ಮಾತಾಡುವಾಗ how God can change the situation overnight. ಒಂದೇ ರಾತ್ರಿಯಲ್ಲಿ ದೇವರು ಹೇಗೆ ಸನ್ನಿವೇಶಗಳನ್ನು So ಬದಲಾಯಿಸಲಿಕ್ಕೆ many ಶಕ್ತ. examples she gave me. ಉದಾಹರಣೆ ಕೊಡು. Today it looks so dead. ಇವತ್ತು ಎಲ್ಲ ಸತ್ತೋಗಿದೆ ಅಂತ ಅನ್ಸುತ್ತೆ. But God changed it. ಆದ್ರೆ ದೇವರು ಒಂದೇ ರಾತ್ರಿಯಲ್ಲಿ ಬದಲಾಯಿಸಿ ಬಿಡ್ತಾರೆ. So I tell you the word of God. ದೇವರ ವಾಕ್ಯ It is not the word of man. ಮನುಷ್ಯನ ವಾಕ್ಯ ಅಲ್ಲ. Word of man has no power. ಮನುಷ್ಯನ ವಾಕ್ಯಕ್ಕೆ ಶಕ್ತಿ ಇಲ್ಲ. No power. ಶಕ್ತಿನೇ ಇಲ್ಲ. Satyatani. My word don't have any power. ನನ್ನ ಸ್ವಂತ ವಾಕ್ಯಗಳು ಶಕ್ತಿ ಇಲ್ಲ ಅದಕ್ಕೆ. But if I put
God's word in my heart, ಆದ್ರೆ ನನ್ನ ಹೃದಯದಲ್ಲಿ ದೇವರ ವಾಕ್ಯ ಇಟ್ಕೊಂಡಾಗ I got God's power. ದೇವರ ಶಕ್ತಿ ನನ್ನೊಳಗೆ ಹೋಗಿದೆ. Hallelujah. Hallelujah. ಯಾವ ಕಾಯಿಲೆ God's power ಮುಂದೆ ನಿಲ್ಲಕ್ಕೆ ಸಾಧ್ಯನಾ? Cannot. ಆಗಲ್ಲ. Cannot stay in front of God's power. ದೇವರ ಶಕ್ತಿಯ ಮುಂದೆ ಯಾವುದು ನಿಲ್ಲಕ್ಕೆ So ಸಾಧ್ಯ ಇಲ್ಲ. 5:44 John says what? ಯೋಹಾನ 5:44 When you believe God's word, ನೀವು ದೇವರ ವಾಕ್ಯ ನಂಬುವಾಗ don't look at somebody else ಬೇರೆ ಯಾರನ್ನ ನೋಡ್ಬೇಡಿ, and think ಯೋಚನೆ ಮಾಡಬೇಡಿ what they will say about me. ನನ್ನ ಬಗ್ಗೆ ಅವ್ರು ಏನ್ ಹೇಳ್ತಾರೆ, If I get healed, ನನಗೆ ಗುಣ ಆಗ್ಬಿಟ್ರೆ what they will think about me. ಅವ್ರು ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, Oh, that person never got healed. ಅವ್ರಿಗೆ ಗುಣನೇ ಆಗಿಲ್ವಲ್ಲ. So don't look at others' faith. ಬೇರೆಯವರ ನಂಬಿಕೆ Don't ನೋಡ್ಬೇಡಿ, look at what others say. ಬೇರೆಯವರು ಹೇಳೋದನ್ನ ಕೇಳಬೇಡಿ, Look at God Himself. ದೇವರು ಹೇಳೋದನ್ನ ಮಾತ್ರ In His word. ಆತನ ವಾಕ್ಯದಲ್ಲಿ Claim the word for yourself. ಮತ್ತು ವಾಕ್ಯವನ್ನು ನಿಮಗೆ ನೀವು ಹೊಂದ್ಕೊಳ್ಳಿ. If ಅವನು ನಂಬಲಿಲ್ಲ ಅವನು ಸತ್ತೋದ, ಅವಳು ನಂಬಲಿಲ್ಲ ಸತ್ತೋದ. But you're not going to look at their faith. You're looking at the word of God. ನೀವು ಅವರ ನಂಬಿಕೆ ಮೇಲೆ ಹಾಕೊಂಡಿಲ್ಲ, ನೀವು ದೇವರ ವಾಕ್ಯದ ಮೇಲೆ ಹಾಕೊಂಡು. Oh joy! ಓ ಜಾಯ್, How you got healed? ಹೇಗೆ ಗುಣ ಆಗುತ್ತೆ ನಿಮಗೆ? What will happen if you raise the dead person? ಈಗ ಸತ್ತವ್ರನ್ನ ಎಬ್ಬಿಸ್ಬಿಟ್ರೆ ಏನಾಗುತ್ತೆ? Nothing. ಏನಿಲ್ಲ. My father did it. ನನ್ನ ಅಪ್ಪ ಮಾಡಿದ್ರು. But usually what will happen? ಅದೇ ಸಾಧಾರಣವಾಗಿ ಏನಾಗುತ್ತೆ, I become little. ಸ್ವಲ್ಪ ಗರ್ವ. You think if I pray nothing happens, what they will think about me? ಪ್ರಾರ್ಥನೆ ಮಾಡಿ ಏನು ಆಗಿಲ್ಲ ಅಂದ್ರೆ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ. Don't seek the honor of man. ಅದರಿಂದ ಮನುಷ್ಯನ ಗೌರವಕ್ಕೆ ಕಾಯ್ಬೇಡಿ, Think of God Himself. ದೇವರ ಬಗ್ಗೆ ಯೋಚನೆ ಮಾಡಿ. Okay. So with this I want to share with you ಇದರಿಂದ ನಾನು ಹಂಚ್ಕೊಳ್ತೀನಿ why I say faith is nonsense. ಯಾಕೆ ನಂಬಿಕೆ ಅನ್ನೋದು ವಿವೇಚನೆಗೆ ಮೀರಿದ್ದು, Because you can't understand. ಅದು ಅರ್ಥ ಆಗಲ್ಲ ಅದಕ್ಕೆ. Okay, I'll show you one scripture. ಒಂದು ವಾಕ್ಯ I ತೋರಿಸ್ತೀನಿ, will leave to you to find other scriptures in the Bible. ನಿಮಗೆ ಬಿಡ್ತೀನಿ, ನೀವು ಹುಡುಕಿ ಬೇರೆ ವಾಕ್ಯಗಳು ಈ ಬೈಬಲ್ ಅಲ್ಲಿ. In the burning bush, ಉರಿಯುವ ಪೊದೆ, Exodus chapter 3. ವಿಮೋಚನೆಕಾಂಡ 3ನೇ ಅಧ್ಯಾಯ. Quickly, I don't want to waste. ಬೇಗ, ಸಮಯ ಇಲ್ಲ, Get up and read it. ಬೇಗ ಎದ್ದು ಓದಿ. 1, 2, 3. 1ರಿಂದ 4ನೇ ವಚನದವರೆಗೆ. ಸಭೆಯೇ Say, I love you, God. ಹೇಳಿ, ದೇವರೇ ನಿನ್ನನ್ನು ಪ್ರೀತಿಸ್ತೀನಿ, My heavenly ನನ್ನ Father. ಪರಲೋಕದ ತಂದೆಗೆ I simply love you. ನಾನು ನಿನ್ನ ಪ್ರೀತಿಸ್ತೀನಿ. That you choose to speak to ನೀನು people. ಜನರಿಗೆ ಮಾತಾಡಲಿಕ್ಕೆ ಆಯ್ಕೆ That ಮಾಡ್ಕೊಂಡಿದ್ದೆ. you choose to speak to Moses. ಮೋಶನಿಗೆ ಮಾತಾಡ್ದಲ್ಲ, Just because he turned to see what was happening. ಏನ್ ನಡೀತಾ ಇದೆ ಅಂತ ತಿರುಗಿದ ತಕ್ಷಣ ನೀನು ಮಾತಾಡ್ದಲ್ಲ. Amen. ಆಮೆನ್. What touched my heart? ನನ್ನ ಹೃದಯವನ್ನು ಏನ್ ಬಿಡ್ತದೆ, Moses was passing by. ಮೋಶೆ ಹಾದು ಹೋಗ್ತಾ, I think if I have a paper in my ಈಗ hand, ಯೋಚನೆ ಮಾಡಿ, ನನ್ನ ಕೈಯಲ್ಲಿ ಒಂದು ಪತ್ರ ಇದೆ, it is caught fire. ಬೆಂಕಿ ಹತ್ಕೊಂಡಿದೆ, It is burning. ಉರಿತಾ ಇದೆ. But what I expected to ಆದ್ರೆ happen, ಅದಕ್ಕೆ ಏನಾಗ್ಬೇಕು ಅಂತ ನಾನು ಅಪೇಕ್ಷೆ it ಪಡ್ತೀನಿ, should become black. ಅದು ಕಪ್ಪಗಾಗ್ಬಿಡ್ಬೇಕಲ್ಲ, I must take my hand up. ನಾನು ಬೇಗ ಕೈ ಎತ್ಬಿಡ್ಬೇಕು. But this paper is not getting burned. ಆದ್ರೆ ಈ ಪೇಪರ್ ಉರಿತಾ ಇದೆ, ಆದ್ರೆ ಹತ್ಕೊಂಡಿಲ್ಲ, ಅದು In that dry area, ಆ ಒಣಗಿದ ಪ್ರದೇಶದಲ್ಲಿ this bush, ಈ ಪೊದೆ it was caught on fire. ಬೆಂಕಿ ಹಿಡಿದಿತ್ತು ಅದಕ್ಕೆ. So it was caught on fire. He was watching it. ಸರಿ, ಅಲ್ಲಿ ಬೆಂಕಿ ಹಿಡಿದಿದೆ, ನೋಡ್ತಾ And ಇದ್ದಾರೆ. he was walking by it. ಅದ್ರ ಹತ್ರ ಹೋಗ್ಬೇಕಾದ್ರೆ He looked again. ಸುಮ್ಮನೆ ನೋಡ್ತಾರೆ. He must have wondered, who's there to put on fire? ಆ ಯೋಚನೆ ಮಾಡಿರ್ಬೇಕು, ಯಾರು ಹಾಕಿದ್ರು ಇಲ್ಲಿ ಬೆಂಕಿ ಬಂದು ಇದಕ್ಕೆ ಅಂತ. And the Bible says, ವಾಕ್ಯ ಹೇಳುತ್ತೆ, God says, Moses, Moses, by me. ದೇವರು ಮೋಶೆ ಮೋಶೆ ಬಾಯಿಲಿ ಅಂತ ಹೇಳಿಲ್ಲ, But God spoke to him. ಮಾತಾಡಿದ್ರು ಆತನಿಗೆ ದೇವರು. When? ಯಾವಾಗ? When he turned, ಯಾವಾಗ ಆತ ತಿರುಗದ್ನೋ, God decided to speak to him. ದೇವರು ತೀರ್ಮಾನ ಮಾಡಿದ್ರು, ನಾನು ಮಾತಾಡ್ಬೇಕು ಇವಾಗ. How many of you got the Bible in your hand? ಎಷ್ಟು ಜನರ ಕೈಯಲ್ಲಿ ಬೈಬಲ್ ಇದೆ ಇವತ್ತು? How many of you come to the church without your Bible? ಎಷ್ಟು ಜನ ನಿಮ್ಮ ಬೈಬಲ್ ಇಲ್ಲದೆ ಸಭೆಗೆ If ಬರುವವರಾಗಿದೆ? you come without, without notes, to take notes, ಎಷ್ಟು ಜನ ನೋಟ್ಸ್ ಇಲ್ಲದೆ ಬರ್ತೀರಿ ಬೈಬಲ್? shows your interest in ಅದು God. ತೋರಿಸುತ್ತೆ ನಿಮ್ಮಲ್ಲಿ ದೇವರಿಗೆ ಎಷ್ಟು ಆಸಕ್ತಿ ಇಟ್ಕೊಂಡಿದ್ದೀರಿ ಅಂತ. I tell you, ನಾನು ಹೇಳ್ತೀನಿ, you see when the ark was brought back from the Philistines, ಆ ಫಿಲಿಸ್ತೀಯರಿಂದ ಮಂಜೂಷ ಪೆಟ್ಟಿಗೆ ತರುವಾಗ in 1 Samuel, ಒಂದು ಸಮುವೇಲದಲ್ಲಿ ಓದ್ತೀವಿ. Don't do that. ಈಗ ತಿರುಗಿಸ್ಬೇಡಿ, I just limited. ಸಮಯ ಇಲ್ಲ. What happened? ಏನಾಯ್ತು? In this 1 Samuel, ಈ ಮೊದಲನೇ ಸಮುವೇಲದಲ್ಲಿ ಹೇಳುತ್ತೆ, it says that they kept it in a, because people were looking into the this thing, they died. ಅದನ್ನು ನೋಡ್ತಾ ಇದ್ದವಾಗಲೇ ಜನರು ಸತ್ತು ಬೀಳ್ತಿದ್ರು, Thousands died. ಸಾವಿರಾರು ಜನರು ಸತ್ತು ಹೋದ್ರು. They never treated God as holy. ದೇವರನ್ನ ಪರಿಶುದ್ಧನು ಅಂತ ಎಣಿಸಲಿಲ್ಲ. Even today, ಇವತ್ತವರೆಗೂ believers die. ವಿಶ್ವಾಸಿಗಳು ಸಾಯ್ತಾರೆ. Why? ಯಾಕಂದ್ರೆ They don't consider God as holy. ದೇವರನ್ನ ಪರಿಶುದ್ಧನೆಂದು ಎಣಿಸುವುದಿಲ್ಲ. Be careful. ಹುಷಾರಾಗಿರಿ. I have seen my close friends die. ನನ್ನ ಹತ್ತಿರದ ಸ್ನೇಹಿತರನ್ನ ನೋಡಿದ್ದೀನಿ. There are some reasons. ಕಾರಣಗಳಿರುತ್ತೆ. Sometimes they think we got a lot of authority, they go and bite the devil. ಕೆಲವೊಮ್ಮೆ ನನಗೆ ತುಂಬಾ ಅಧಿಕಾರ ಇದೆ ಅನ್ಕೊಂಡು ಹೋಗಿ ಸೈತಾನನ್ನ ಕಟ್ಟಿ ಹಾಕ್ತಾರೆ. I'm telling you, ನಾನು ಹೇಳ್ತೀನಲ್ಲ, you got to tremble in the word of God. ದೇವರ ವಾಕ್ಯಕ್ಕೆ ನಡೆಯಿರಿ. You got to know God well. ದೇವರನ್ನ ಚೆನ್ನಾಗಿ ತಿಳ್ಕೊಳ್ಳಿ. You got to be humble and submissive. ದೀನರಾಗಿದ್ದು ವಿಧೇಯತೆಯಲ್ಲಿ ಇರಿ. God will definitely
bless you. ದೇವರು ನಿಜವಾಗ್ಲೂ ಆಶೀರ್ವದಿಸ್ತಾರೆ. So we see here, ನಾವು ನೋಡ್ತೀವಿ ಇಲ್ಲಿ they took the they took the ark, ಒಂದು ಸ್ಥಳದಿಂದ ಮಂಜೂಷವನ್ನು ತೆಗೆದುಕೊಂಡು kept it in one house, ಕಿರ್ಯಾತ್ಯಾರೀಮಿಂದ ಒಂದು ಮನೆಗೆ ತೆಗೆದುಕೊಂಡು ಹೋಗ್ತಾರೆ. and the ark was there for 20 years. ಆ ಮಂಜೂಷಾಲಿ 20 ವರ್ಷಗಳ ತನಕ ಇರುತ್ತೆ. We don't hear any blessing came. ಯಾವ ಆಶೀರ್ವಾದ ಬಗ್ಗೆ ನಾವು ಕೇಳಲ್ಲ We ಈಗ. don't hear. ನಾವು In ಕೇಳಲ್ಲ ಈಗ. fact, that man's son caught the ark, ಹೇಳ್ಬೇಕಂದ್ರೆ ಆ ವ್ಯಕ್ತಿಯ ಮಗ ಆ ಮಂಜೂಷವನ್ನು ಹಿಡಿದು ಬಿಡ್ತಾನೆ. and what happened? ಏನಾಯ್ತು ಅವನಿಗೆ? His son died. ಸತ್ತೋದ ಹುಡುಗ 20 years 20 ವರ್ಷ serving the ark. ಆ ಸೇವೆ ಮಾಡಿದ ಮೇಲೆ ಆ ಮಂಜೂಷವನ್ನ What's wrong? ಏನಾಯ್ತು ಹಾಗಾದ್ರೆ? God, ದೇವರೇ what's happening? ಏನಾಗ್ತಿದೆ ಇಲ್ಲಿ? Then his other son, ಇನ್ನೊಬ್ಬ ಮಗ ಇದ್ದ. his name is, you know what's his name? ಅವನ ಹೆಸರೇನು ಗೊತ್ತಾ? Ayyo. ಆತನ ಹೆಸರು ಅಯ್ಯೋ. We find that the ark was then taken to Obed-Edom's house. ಅದಾದ್ಮೇಲೆ ಓಬೇದ್ ಎದೋಮನ ಮನೆಗೆ ಆ ಮಂಜೂಷ ಪೆಟ್ಟಿಗೆ ತೆಗೆದುಕೊಂಡು ಹೋಗಲ್ಪಟ್ಟು. David got very scared. ಯಾಕಂದ್ರೆ ದಾವೀದನಿಗೆ ಭಯ ಆಯ್ತು. Who can live with this holy God? ಯಾರು ತಾನೇ ಈ ಪರಿಶುದ್ಧ ದೇವರನ್ನ ಎದುರಿಸಲಿಕ್ಕೆ I'm ಸಾಧ್ಯ? telling you, I also tremble. ನಾನು ಕೂಡ ನಡಕಬೇಕು, ನಾನು ಹೇಳ್ತೀನಲ್ಲ. I'm telling you, ನಾನು ಹೇಳ್ತೀನಿ. more judgment come on pastors and leaders. ಸಭಾಪಾಲಕರ ಮೇಲೆ, ನಾಯಕರುಗಳ ಮೇಲೆ ಅತಿಯಾದ ನ್ಯಾಯ ತೀರ್ಪು ಬರುತ್ತೆ. Never speak about pastors. ಸಭಾಪಾಲಕರ ವಿರುದ್ಧವಾಗಿ ಮಾತಾಡಬೇಡಿ. Never speak about leaders. ನಾಯಕರ ವಿರುದ್ಧವಾಗಿ ಮಾತಾಡಬೇಡಿ. Never do that. ಅದನ್ನ ಮಾಡಕ್ ಹೋಗ್ಬೇಡಿ. If you do that, ಮಾಡುವುದಾದ್ರೆ you're speaking about somebody who's serving God. ನೀವು ದೇವರ ಸೇವೆ ಮಾಡುವವರ ವಿರುದ್ಧ ಮಾತಾಡ್ತೀರಿ. It will be bad for you. ಅದು ನಿಮಗೆ ಒಳ್ಳೆಯದಾಗುವುದಿಲ್ಲ. So Obed-Edom ಒಬೇದೆದೋಮ್ kept the ark for 3 months. ಅವನು 3 ತಿಂಗಳು ಆ ಮಂಜೂಷವನ್ನು ಇಟ್ಕೊಳ್ತಾನೆ. Read it in 2 Samuel. 2 ಸಮಯದಲ್ಲಿ ನೀವು ಅದನ್ನು ಓದಬಹುದು. It's more detailed. ವಿಶಾಲವಾಗಿದೆ ಅದು. But what happened? ಆದ್ರೆ ಏನಾಯ್ತು? In 3 months' time, how he got so blessed? ಆ 3 ತಿಂಗಳ ಸಮಯದಲ್ಲಿ ಆಶೀರ್ವಾದ ಹೇಗೆ ಹೊಂದಿಕೊಂಡ? Some people are there in the church for many years. ಕೆಲವು ಸಭೆಯಲ್ಲಿ ಅನೇಕ ವರ್ಷಗಳಿಂದ Suddenly a new believer comes. ಹೊಸ ವಿಶ್ವಾಸಿಗಳು ಬಂದ್ಬಿಡ್ತಾರೆ. He is winning souls. ಆತ್ಮಗಳನ್ನ ಗೆದ್ದಿದ್ದಾರೆ. He is getting good job. ಒಳ್ಳೆ ಕೆಲಸ ಸಿಗ್ತಾ ಇದೆ. Getting so blessed. ಆಶೀರ್ವಾದ ಸಿಗ್ತಾ ಇದೆ. What happened to him? ಅವನಿಗೆ ಏನಾಯ್ತು? What happened? ಏನಾಯ್ತು ಗೊತ್ತಾ? He never passed by the burning bush. ಆ ಉರಿಯುವ ಪೊದೆಯಿಂದ ದಾಟಿ ಹೋಗ್ಬಿಡ್ಲಿಲ್ಲ ಅವನು. He went back. ವಾಪಸ್ ಹೋದ. He went back to the word of God. ದೇವರ ವಾಕ್ಯಕ್ಕೆ ವಾಪಸ್ He ಹೋದ. started praying. ಪ್ರಾರ್ಥಿಸಿದ. Speak to me, O God. ನನಗೆ ಮಾತನಾಡು. Speak to me, O God. ನನಗೆ ಮಾತನಾಡು I ದೇವರೇ. want to hear your ನನಗೆ voice. ನಿನ್ನ ಸ್ವರ He ಕಿವಿಗೊಡಬೇಕು. kept on reading the word. ವಾಕ್ಯ ಓದ್ತಾ ಇದ್ದ. Many started like me. ಅನೇಕರು ನನ್ನ ಹಾಗೇನೆ ಆರಂಭಿಸಿದ್ರು. I was in karate. That time there were 57 students in my batch. ನನ್ನ ಬ್ಯಾಚ್ ನಲ್ಲಿ 57 ವಿದ್ಯಾರ್ಥಿಗಳು ನನ್ನ ಕರಾಟೆ ಕಲಿಸುವಾಗ But only 3 got black belt. ಆದ್ರೆ ಬೇರೆ 3 ಜನಕ್ಕೆ ಮಾತ್ರ ಬ್ಲಾಕ್ ಬೆಲ್ಟ್ ಸಿಕ್ತು. Why? ಯಾಕೆ? Why? What was that? ಯಾಕೆ ಎಲ್ಲರಿಗೂ ಸಿಗ್ಲಿಲ್ಲ, ಬೇರೆ ಯಾರಿಗೂ ಸಿಗ್ಲಿಲ್ಲ? Only reason is ಕಾರಣ ಏನಂದ್ರೆ they joined from different motives. ಬೇರೆ ಉದ್ದೇಶಗಳು ಇಟ್ಕೊಂಡು ಅವ್ರು ಬಂದಿದ್ರು. You asking God? ನೀವೇನು ಕೇಳ್ತಿದ್ದೀರಾ? Use me, use me, use me. ಉಪಯೋಗಿಸು ನನ್ನ. What is your motive? ನಿಮ್ಮ ಉದ್ದೇಶ ಏನು? Is it to glorify Jesus? ದೇವರನ್ನ ಮಹಿಮೆ ಪಡಿಸುವುದಾ? If it's to glorify Jesus, ಯೇಸುವನ್ನ ಮಹಿಮೆ ಪಡಿಸುವುದಾದ್ರೆ yes, ಹೌದು, God will answer your prayer. ದೇವರು ಉತ್ತರ ಕೊಡ್ತಾರೆ. And if God doesn't use you, ದೇವರು ನಿಮ್ಮನ್ನು ಉಪಯೋಗಿಸಲಿಲ್ಲ ಅಂತ just leave out. ಬಿಟ್ಬಿಡ್ತೀರಾ. It shows you what? ಹಾಗೆ ತೋರಿಸುತ್ತೆ You asked in a wrong attitude. ನೀವು ತಪ್ಪಾದ ನಡವಳಿಕೆ ಇಟ್ಕೊಂಡು From now on, not ask. ಇನ್ನು ಮುಂದೆ ಕೇಳುವಾಗ Use me for your glory. ನಿನ್ನ ಮಹಿಮೆಗಾಗಿ ನನ್ನನ್ನು ಉಪಯೋಗಿಸು. Glorify your name through me. ನಿನ್ನ ಹೆಸರನ್ನು ನನ್ನ ಮೂಲಕವಾಗಿ Do what you want with me. ನನ್ನಲ್ಲಿ ಏನ್ ಬಯಸ್ತೀಯೋ ಅದನ್ನು ಮಾಡು. When you say these things, ಅವುಗಳನ್ನು ಹೇಳುವಾಗ pleases the Father. ತಂದೆಯನ್ನು ಅದು ಮೆಚ್ಚುತ್ತೆ. That's why when a young believer gets saved, ಒಬ್ಬ ಯವನಸ್ಥ ವಿಶ್ವಾಸಿ ರಕ್ಷಣೆ you ಹೊಂದುವಾಗ take the Bible seriously. ಆ ವಾಕ್ಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. Read it and read it. ವಾಕ್ಯ ಓದ್ತಾ ಇರಬೇಕು. So look in Psalms. ಕೀರ್ತನೆಗಳಲ್ಲಿ ನೋಡಿ, It says, ಅಲ್ಲಿ ಹೇಳಲ್ಪಟ್ಟಿದೆ 33:6 33:6 and John 6:63. ಯೋಹನ 6:63. What it says? ಅಲ್ಲಿ ಏನು ಹೇಳಲ್ಪಟ್ಟಿದೆ? With the breath of God. ದೇವರ ಶ್ವಾಸದಿಂದ What happened? ಏನಾಯ್ತಂತೆ? See what's happening in God's heart. ದೇವರ ಹೃದಯದಲ್ಲಿ ಏನಾಯ್ತು? Whatever He says, ಆತ ಏನೆಲ್ಲ ಹೇಳಿದ್ನೋ something happens. ಏನೋ ಆಯ್ತು ಅಲ್ಲಿ. He just breathed. ಸುಮ್ಮನೆ ಶ್ವಾಸವನ್ನು ಹುರುಗಿದ್ರು. Millions of stars came. ಮಿಲಿಯಾಂತರ ನಕ್ಷತ್ರಗಳು ಬಂತು. Millions of galaxies came. ಮಿಲಿಯಾಂತರ ಗ್ಯಾಲಕ್ಸಿಗಳು ಬಂತು. Millions and millions. ಮಿಲಿಯಾಂತರ Just by His word. ಬರೀ ಆತನ ಮಾತುಗಳಿಂದಲೇ. What you have in your hand. ಹಾಗಾದ್ರೆ ನಿಮ್ಮ ಕೈಯಲ್ಲಿರುವುದು ಯಾವುದು? What word is this? ಯಾವ ವಾಕ್ಯ ಇದು? Not the word of a scientist. ಒಬ್ಬ ಸೈಂಟಿಸ್ಟ್ ನ It's not the word ಮಾತಲ್ಲ. of the great man of God. ದೊಡ್ಡ ಮನುಷ್ಯರ ಮಾತುಗಳಲ್ಲ. Or great man of God. ಅಥವಾ ದೇವರ ಮನುಷ್ಯರ It's the ಮಾತುಗಳಲ್ಲ. word of God Himself. ದೇವರು ಸ್ವತಃ ಆತನ ಮಾತಾಗಿದೆ. If the word God speaks, ಆ ವಾಕ್ಯ ದೇವರು ಮಾತನಾಡುವುದಾದ್ರೆ something happens. ಏನೋ ಆಗುತ್ತೆ. And when that same word ಅದೇ I ವಾಕ್ಯಗಳು keep in my heart ನನ್ನ ಹೃದಯದಲ್ಲಿ and ಇಟ್ಟುಕೊಂಡ್ರೆ I speak it out, ಅದನ್ನ ಮಾತನಾಡುವುದಾದ್ರೆ something will happen. ಏನೋ ಒಂದು ಆಗುತ್ತೆ. Because God's word ಯಾಕಂದ್ರೆ ದೇವರ will ವಾಕ್ಯ never go back void. ಸುಮ್ಮನೆ ಹಾಗೆ ಹೋಗುವುದಿಲ್ಲ. Hallelujah. Hallelujah. You can see in John ಯೋಹಾನನ 6 6ನೇ ಅಧ್ಯಾಯ 63ನೇ ವಚನ.
So I give you one example. ಒಂದು ಉದಾಹರಣೆ ಕೊಟ್ಟಿದ್ದೀನಿ ಈಗ. Where faith seems nonsense. ನಂಬಿಕೆ ಮುಟ್ಟಾಳ್ತನ ಅನ್ಸುತ್ತೆ. How can a burning bush burn? ಹಾಗಾದ್ರೆ ಹೇಗೆ ತಾನೇ ಈ ಉರಿಯುವ ಪೊದೆ And how can it not get burnt? ಅದು ಸುಟ್ಟೋಗ್ಲಿಲ್ಲ, ಸುಮ್ಮನೆ ಉರಿದಿದೆ. You are called to live by faith. ನೀವು ಕೂಡ ನಂಬಿಕೆಯಲ್ಲಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟಿದ್ದೀರಿ. Hello? ಹಲೋ, You are called not to live by faith 10%. 10% ನಂಬಿಕೆಯಲ್ಲಿ ಅಲ್ಲ. You are not called to live by faith 50%. 50% ನಂಬಿಕೆಯಲ್ಲಿ ಅಲ್ಲ. You are called to live by faith. ನೀವು ಬೇರೆ ನಂಬಿಕೆಯಲ್ಲಿಯೇ ಜೀವನ ಮಾಡ್ಲಿಕ್ಕೆ ಕರೆಯಲ್ಪಟ್ಟವರು. How much percent? No percent. ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತೀರಾ? No more living like we did before. ಮುಂಚೆ ಜೀವಿಸಿದ ಹಾಗೆ ಜೀವನ ಇಲ್ಲ. You got to live by faith. ಇನ್ನು ಮುಂದೆ ನೀವು ಬೇರೆ ನಂಬಿಕೆಯಲ್ಲಿಯೇ The ಜೀವಿಸ್ತೀರಾ. just shall live by faith. ನೀತಿವಂತರು ಬದುಕುವುದು ನಂಬಿಕೆಯಿಂದಲೇ. Romans 1:17. ರೋಮಪುರ 1:17. 6:63 of John. ಮೊದಲು ಯೋಹಾನ 6:63 ನಾವು. Now listen to this. ಇದು ಕೇಳಿಸಿ. The words that Jesus speaks ಯೇಸು ಮಾತನಾಡುವ ಮಾತುಗಳು are always life. ಯಾವಾಗಲೂ ಜೀವ ಅದು. Always it's a spirit. ಯಾವಾಗಲೂ ಒಂದು ಆತ್ಮ ಅದು. Hallelujah. Hallelujah. The more you read the word, ಎಷ್ಟು ನೀವು ಆ ವಾಕ್ಯ ಓದ್ತೀರೋ, this spirit will come inside you more. ಈ ಆತ್ಮವು ನಿಮ್ಮೊಳಗೆ ಹೆಚ್ಚೆಚ್ಚಾಗಿ This spirit will ಬರುತ್ತೆ. start to work in your heart. ಇದು ನಿಮ್ಮ ಹೃದಯದಲ್ಲಿ ಕಾರ್ಯ It ಮಾಡುತ್ತೆ. start to change you. ನಿಮ್ಮನ್ನು ಬದಲಾಯಿಸುತ್ತೆ. It start to speak to you. ನಿಮ್ಮೊಟ್ಟಿಗೆ ಮಾತನಾಡುತ್ತೆ. Because Hebrews 4:12 says, ಯಾಕಂದ್ರೆ ಇಬ್ರಿಯ 4:12 ಹೇಳುತ್ತೆ, the word of God ದೇವರ ವಾಕ್ಯವು is not dead. ಸತ್ತದ್ದಲ್ಲ. The word of God ದೇವರ ವಾಕ್ಯವು is living. ಜೀವಂತವಾಗಿದೆ. Hallelujah. Hallelujah. When somebody is living, ಯಾರಾದ್ರೂ ಜೀವನವಾಗಿ he ಜೀವಂತವಾಗಿ doesn't speak, ಅವನು ಮಾತಾಡಿಲ್ಲ ಅಂದ್ರೆ, he doesn't do anything. ಅಥವಾ ಕೆಲಸನೇ ಮಾಡ್ಲಿಲ್ಲ ಅವನು ಅಂದ್ರೆ, Is he living? ಅವನು ಜೀವಂತವಾಗಿದ್ದಾನೆ ನಿಜವಾಗ್ಲೂ? Is it living? ಹಾಗಾದ್ರೆ ಅವನು ಜೀವಂತವಾಗಿದ್ದಾನೆ ಅಂತ ಅರ್ಥನಾ? No, if he doesn't talk, doesn't ಮಾತಾಡ್ತಿಲ್ಲ, ಏನ್ ಕೆಲಸ ಮಾಡ್ತಿಲ್ಲ ಅಂದ್ರೆ ಸತ್ತವನೇನೋ ಅನ್ನುವಾಗಿದ್ದಾನೆ. the Bible in your ಹಾಗಾದ್ರೆ hand, ನಿಮ್ಮ ಕೈಯಲ್ಲಿರುವ ವಾಕ್ಯ, dear church, ನನ್ನ ಪ್ರಿಯ ಸಭೆ, he is living. ಅದು He ಜೀವಂತವಾಗಿದೆ. is talking to you. ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. Literally talk to you. ನಿಜವಾಗಿ ಮಾತಾಡುತ್ತೆ. One day I was not content with my money which I am getting ನನಗೆ ಸಿಕ್ಕಿದಂತ ಹಣದಲ್ಲಿ ನನಗೆ ತೃಪ್ತಿ ಇರಲಿಲ್ಲ. many years back. ತುಂಬಾ ವರ್ಷಗಳ ಹಿಂದೆ 600 rupees salary. ಬರೀ 600 ರೂಪಾಯಿ ಸಂಬಳ. So I must ask my instructor for more money. ನಾನು ಅನ್ಕೊಂಡೆ ನನ್ನ ಇನ್ಸ್ಟ್ರಕ್ಟರ್ ಹತ್ರ ಹೋಗಿ ಹೆಚ್ಚಿನ ಹಣ ಕೈ ಕೇಳ್ಕೊಳ್ಳೋಣ ಅಂತ. I was reading about how John the Baptist is telling the soldiers, ಸೈನಿಕರೊಟ್ಟಿಗೆ ಯೋಹಾನ ಸುವಾರ್ತಿಕ ಸ್ನಾನಿಕ be ಮಾತನಾಡುವಾಗ content with your wages. ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಅಂತ ಹೇಳ್ತಾನೆ. What happened? I ಏನಾಯ್ತು? challenge you. ನನ್ನ ಸವಾಲು, Those who are working for government office, ಗವರ್ನಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋರು, working for the police, ಪೊಲೀಸಲ್ಲಿ ಕೆಲಸ ಮಾಡೋರು, those bus conductor, ಅಥವಾ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡೋರು, don't ask for more money. ಹೆಚ್ಚಿನ ಹಣಕ್ಕಾಗಿ ಕೇಳಬೇಡಿ. If you are at your office, ಆರ್ಟಿಕ್ ಆಫೀಸಲ್ಲಿ ಹೋಗಿ don't have anything to do with bribes. ಲಂಚಕ್ಕಾಗಿ ನಿಮ್ಮ ಕೈ If ಚಾಚಬೇಡಿ. you are a believer, ನೀವು ವಿಶ್ವಾಸಿ you ಆದ್ರೆ don't give lunch and you don't take lunch. ನೀವು ಲಂಚನೂ ಕೊಡೋರಾಗಿರಲ್ಲ, ಇಸ್ಕೊಳ್ಳೋರು ಆಗಿರಲ್ಲ. I tell you, ನಾನು ಹೇಳ್ತೀನಿ, honor God. ದೇವರಿಗೆ If you are ಗೌರವಿಸಿ. building your house, ನಿಮ್ಮ ಮನೆ don't ಕಟ್ಟುವುದಾದ್ರೆ go and give something in their hand. ಸುಮ್ಮನೆ ಅವ್ರಿಗೆ ಅವ್ರ ಕೈಯಲ್ಲಿ ಕಾಸು ಕೊಡಬೇಡಿ. Let them give the permission. ಅವ್ರ ಪರ್ಮಿಷನ್ ಕೊಡ್ಲಿ. If they don't give, ಅವ್ರು ಕೊಡ್ಲಿಲ್ಲ I ಅಂದ್ರೆ ask my heavenly Father, ನನ್ನ ಪರಲೋಕದ ತಂದೆ ಇದ್ದಾರೆ, you must be like him. ನೀವು ಆತನ ಹಾಗೆ ಇರಬೇಕು. We must be like that. ನಾವೆಲ್ಲರೂ ಹಾಗೆ. No giving bribe ಲಂಚ and ಕೊಡಬಾರ್ದು. getting a pass in LLR. ಏನೆಲ್ಲ ಪಾಸ್ ಮಾಡ್ಕೊಳ್ಳೋದು ಲಂಚ, Never do that. ಅದನ್ನ If ಮಾಡಲೇಬೇಡಿ. they fail, let them fail you. ಫೇಲ್ ಮಾಡ್ತಾರ Your ಮಾಡಿ. heavenly Father will speak to them. ಪರಲೋಕದ ತಂದೆ ಮಾತಾಡ್ಲಿ, Like, Kodre, ಕೊಡ್ರಿ ಅಂತ. yes sir, ಎಸ್ ಸರ್, I tell you, you belong to a great God. ನೀವೆಲ್ಲ ಉನ್ನತವಾದ ದೇವರಿಗೆ You belong to a ಸೇರಿದವರು, great family. ದೊಡ್ಡ ಕುಟುಂಬಕ್ಕೆ Stop ಸೇರಿದವರು. living like a defeated person. ಸೋತು ಹೋದ ವ್ಯಕ್ತಿಯಾಗಿ ಜೀವನ Stop ಮಾಡಬೇಡಿ. living like, Enna, you don't read the word. ಏನು ಅಂತ ಮುಖ ಮಾಡಬೇಡಿ. ವಾಕ್ಯ ಓದಲ್ಲ, Why you don't fast? ನೀವು ಉಪವಾಸ Go ಮಾಡ್ತೀರಾ. and ask your heavenly Father. ಹೋಗಿ ಕೇಳಿ ಪರಲೋಕದ Lord, ತಂದೆ speak to me. ಮಾತನಾಡು ದೇವರೇ. Yeah, I heard that voice. ಆ ಸ್ವರ And ಕೇಳ್ತಾ I ಇದ್ದೆ. heard it here. I heard a voice. ಇಲ್ಲಿ ಓದ್ತಾ ಇದ್ದೀನಿ, ಅದ್ರ ಸ್ವರ I turned to look. ನಾನು ತಿರುಗಿ ನೋಡಿದೆ ಅಷ್ಟೇ. Thank God. ನಾನು ದೇವರ ಸ್ತೋತ್ರ His ಹೇಳ್ತೀನಿ. word is living. ಆತನ ವಾಕ್ಯ He ಜೀವಂತವಾದದ್ದು, will speak to you. ಅದು ಮಾತನಾಡಿ So, what I'm showing you, ನಾನೇನ್ ತೋರಿಸ್ತೀನಿ, faith does not make sense. ನಂಬಿಕೆ ಅನ್ನೋದು ವಿವೇಚನೆಗೆ You are called to live ನೀವು ಜೀವಿಸಲಿಕ್ಕೆ by ಕರೆಯಲ್ಪಟ್ಟಿದ್ದೀರಾ. what does not make sense. ಯಾವುದು ತಿಳುವಳಿಕೆಗೆ ಮೀರಿದೆಯಲ್ಲ ಅದನ್ನ ಇಟ್ಕೊಂಡು ಜೀವನ ಮಾಡ್ಬೇಕು. I see many believers. ಅನೇಕ ವಿಶ್ವಾಸಿಗಳು, Oh, if I do like this way, I get more money. ನಾನು ಇದನ್ನ ಮಾಡೋದಾದ್ರೆ ನನಗೆ ಸ್ವಲ್ಪ ಜಾಸ್ತಿ ಹಣ I ಸಿಗುತ್ತೆ. go to Dubai. ದುಬೈಗೆ I go ಹೋಗ್ತೀನಿ, here. ಅಲ್ಲಿ ಹೋಗ್ತೀನಿ, Don't ask God. ದೇವ್ರನ್ನ ಕೇಳಲ್ಲ, Don't pray. ಪ್ರಾರ್ಥನೆ ಮಾಡಲ್ಲ, They go. ಹೋಗ್ತಾರೆ, I get money. ಹಣ Build ಸಿಗುತ್ತೆ, nice house. ಒಳ್ಳೆ ಮನೆ ಇದೆ, Have nice children. ಒಳ್ಳೆ ಮಕ್ಕಳು, Educate them nicely. ಚೆನ್ನಾಗಿ ವಿದ್ಯಾಭ್ಯಾಸ ಕೊಡೋದು. Sometimes money that comes not from God spoils your children. ಕೆಲವೊಮ್ಮೆ ದೇವರಿಂದ ಬರದೇ ಇರುವ ಹಣ ನಿಮ್ಮ ಮಕ್ಕಳನ್ನ ಹಾಳು Be ಮಾಡುತ್ತೆ. happy with the money you have. ನಿಮ್ಮಲ್ಲಿರುವ ಹಣದಲ್ಲಿ ತೃಪ್ತಿ Don't ಇಲ್ಲ. even think I need more money. ಹೆಚ್ಚಿನ ಹಣ ಬೇಕು ಅಂತ ಕೂಡ ಅನ್ಕೋಬೇಡಿ. Today. ಇವತ್ತು Each one of you, ಪ್ರತಿಯೊಬ್ಬರು stop thinking of more money. ಹೆಚ್ಚಿನ ಹಣದ ಬಗ್ಗೆ Start thinking, I need more of the word of God ನನಗೆ inside. ದೇವರ ವಾಕ್ಯ ಜಾಸ್ತಿ ಬೇಕು ಒಳಗೆ. Because of the lack of word of God inside you. ದೇವರ ವಾಕ್ಯ ಒಳಗಡೆ ಕಡಿಮೆ That's why you ಇರೋದ್ರಿಂದ become a carnal believer. ನೀವು ಲೌಕಿಕ That's ವಿಶ್ವಾಸಿಗಳು, why you become a believer without faith. ನಂಬಿಕೆ ಇಲ್ಲದ ವಿಶ್ವಾಸಿಗಳಾಗ್ತೀರಿ. That's why you become a touch me not believer. ಅದಕ್ಕೆ ನನ್ನನ್ನು ಮುಟ್ಟಿದ್ರೆ ಮನುಷ್ಯತ್ವವಾಗಿ That's why you become a believer, nobody can come
ಮಾತ್ರ ತಗೊಂಡಿದ್ರೆ ಅಷ್ಟೇ. ಅದು ಟ್ರೈನರ್ ಹೋದ್ರೆ ಊಟ ಗೀಟ ಏನು ಸಿಗಲ್ಲ. When you get to heaven, you'll be ordinary. ಪರಲೋಕಕ್ಕೆ ಹೋದ್ರೆ ಬರೀ ಸಾಮಾನ್ಯ ವ್ಯಕ್ತಿ ಆಗಿ ಎಲ್ಲ ದಣ್ಣ ಇರ್ತಾರಲ್ಲ, ಅಂತ ಕ್ಲಾಸ್. ಕೊಟ್ಟಿಗೆಯಲ್ಲಿರೋ ಹಾಗೆ ಇರ್ತೀವಿ. I want to stay with the king. ಇಲ್ಲ ಇಲ್ಲ, ನಾನು ರಾಜನೊಟ್ಟಿಗೆ At least he's doorkeeper. ಅಥವಾ ಅವನು ಪಾಲಕನಾದ್ರೂ ಆಗಿರ್ಬೇಕು. ಅಲ್ಲ ನೀವು ಅಲ್ಲ ಅಷ್ಟು ಒಳಗೆ ಹೋಗ ಇರಲ್ಲೇ. You also ಇಲ್ಲ ಇಲ್ಲ, I'm really bothered by it. ಅಂದ್ರೆ ನನಗೆ ಯೋಚನೆ ಏನಂದ್ರೆ Why we are at this standard? ಯಾಕೆ ನಾವು ಈ ಮಟ್ಟದಲ್ಲಿ ಇದ್ದೀವಿ? Because we neglect the word. ನಾವು ದೇವರ ವಾಕ್ಯನ We ತಿರಸ್ಕರಿಸ್ತೀವಿ. don't beg the Lord. ದೇವರನ್ನ ಕೇಳ್ಕೋತಿಲ್ಲ. Speak to me. ನನಗೆ ಮಾತನಾಡು, Answer me. ಉತ್ತರ ಕೊಡು. I tell you, God spoke so many words to me. ನಾನು ಹೇಳ್ತೀನಲ್ಲ, ದೇವರು ಎಷ್ಟೋ Now ವಾಕ್ಯಗಳನ್ನು ನನಗೆ I'm Karate ಮಾತನಾಡಿದ್ರು. master. ನಾನು ಕರಾಟೆ ಮಾಸ್ಟರ್. I'm going to leave karate now. ಈಗ ಬಿಡಬೇಕು ನಾನು ಅದನ್ನ. I was thinking to leave. ಯೋಚನೆ ಮಾಡ್ತಾ ಇದ್ದೀನಿ. Next thing is how to eat. ಆದ್ರೆ ಊಟ ಹೆಂಗ್ ಮಾಡ್ಲಿ? If I leave, then next what to do? ಈಗ ಕೆಲಸ ಬಿಟ್ರೆ ಮುಂದೆ ಏನ್ ಮಾಡ್ಲಿ? Then I was reading the word. ಆಗ ಓದ್ತಿದ್ದೆ. As I was reading, ಓದುವಾಗ God started to speak to me. ದೇವರು ಮಾತಾಡಿದ್ರು. I don't know God was speaking that time. ನನಗೆ ಗೊತ್ತಿಲ್ಲ ದೇವರು But that word became ಮಾತಾಡ್ತಾರೆ. alive to me. ಆದ್ರೆ ಆ ವಾಕ್ಯ ಜೀವಂತವಾಯಿತು. What is the word? ಆ ವಾಕ್ಯ ಏನು? I care for that birds. ಆ ಪಕ್ಷಿಗಳಿಗಾಗಿ ನಾನು I ಕಾಳಜಿ care for that dead grass. That grass I care for. ಆ ಹುಲ್ಲಿಗೂ ನಾನು That ಕಾಳಜಿ grass I care for. ಆ ಹುಲ್ಲು ನಾನು ನೋಡ್ಕೊತೀನಲ್ಲ, I care for that lily. ಆ ಲಿಲಿ ಪುಷ್ಪವನ್ನು ನಾನು But it's even ನೋಡ್ಕೊತೀನಿ. though it's greater than Solomon, I need only live for one day. ಸಾಲೋಮೋನಗಿಂತ ಉನ್ನತವಾಗಿದ್ರು ಆ ಪುಷ್ಪವನ್ನ ಬರೀ ಒಂದೇ ದಿನ ಜೀವನ How much ಮಾಡಕ್ಕೆ more I will not care for you? ನಿನಗಾಗಿ ನಾನು ಎಷ್ಟು ಕಾಳಜಿ ವಹಿಸಲ್ಲ. Immediately faith came up in my ತಕ್ಷಣ heart. ನಂಬಿಕೆ ಹೃದಯದಲ್ಲಿ I mixed it to the word of God. ದೇವರ ವಾಕ್ಯದೊಂದಿಗೆ I ಬೆರೆಸಿದೆ. mixed it to the word of God. ದೇವರ ವಾಕ್ಯದೊಂದಿಗೆ ಬೆರೆಸಿದೆ. Go to Hebrews 4:2 and see. ಇಬ್ರಿಯ 4:2 ನೋಡಿ. What you must do the word of God. ನೀವೇನ್ ಮಾಡ್ಬೇಕು ದೇವರ ವಾಕ್ಯದೊಟ್ಟಿಗೆ? You're listening to the word. ದೇವರ ವಾಕ್ಯ ಕೇಳ್ತಿದ್ದೀರಿ. You're listening to the word. ಕೇಳಿಸ್ಕೊತೀರಾ? The word that made the heavens. ಪರಲೋಕವನ್ನೇ ಮಾಡಿದಂತಹ ವಾಕ್ಯ ಅದು. Millions of stars. ಮಿಲಿಯಾಂತರ ನಕ್ಷತ್ರಗಳು. The Bible says. ವಾಕ್ಯ ಹೇಳುತ್ತೆ, This word you have in your hand ನಿಮ್ಮ ಕೈಯಲ್ಲಿರುವ ಈ ವಾಕ್ಯವು is the same word. ಅದೇ ವಾಕ್ಯ. The same word. ಅದೇ ವಾಕ್ಯ. It has power. ಅದಕ್ಕೆ ಶಕ್ತಿ ಇದೆ. But it's waiting to explode in your heart. ಆದ್ರೆ ನಿಮ್ಮ ಹೃದಯದಲ್ಲಿ ಸ್ಫೋಟಗೊಳ್ಳಿಕ್ಕೆ ಕಾಯ್ತಾ ಇದೆ. Put your faith into it. ಅದಕ್ಕೆ ನಂಬಿಕೆ ನೀವು ಬೆರೆಸಿದಾಗ I challenge you. ನಾನು ಸವಾಲು ಹಾಕ್ತೀನಿ. My children from small. ನನ್ನ ಚಿಕ್ಕ ವಯಸ್ಸಿನ Some of you may have business. ಕೆಲವರಿಗೆ ಬಿಸ್ನೆಸ್ You ಇರಬಹುದು, don't have need much faith. ಅಷ್ಟು ಅವಶ್ಯಕತೆ ಇಲ್ಲ You ನಂಬಿಕೆ. may have a job. ಕೆಲಸ ಒಳ್ಳೆ ಕೆಲಸ You don't need ಇರಬಹುದು, much faith. ಅಷ್ಟು ನಂಬಿಕೆ ಬೇಕಾಗಿಲ್ಲ. But when you depend on God ಆದ್ರೆ ದೇವರಿಗೆ ನೀವು for ಹಾಕಿಕೊಳ್ಳುವಾಗ your living, ನಿಮ್ಮ ಜೀವನಕ್ಕಾಗಿ it does not make sense. ಅದಕ್ಕೆ ಬುದ್ಧಿಗೆ ನೀವು Every time my money goes low, ಪ್ರತಿ ಸಲ ಹಣ ಕಡಿಮೆ ಆಗುತ್ತೆ. I remember Matthew 6:24. ಮತ್ತಾಯ 6:24 ನೆನೆಸ್ಕೊಳ್ತೇವೆ. 25 Don't worry. ಚಿಂತೆ ಮಾಡಬೇಡ, As long as I know ನಾನು ಈ ಗೊತ್ತಿರೋ I am doing the will of God, ನಾನು ದೇವರ ಚಿತ್ತ ಮಾಡ್ತಿದ್ದೀನಿ ಅಂತ I put God first in my ದೇವರು life, ಹೊಂದಿಡುವಾಗ, I am seeking His kingdom, ದೇವರ ರಾಜ್ಯ ಹುಡುಕುವಾಗ I don't have to worry. ನಾನು ಚಿಂತನೆ ಮಾಡೋದು. When you say God's righteousness, ನೀವು ಹೇಳುವಾಗ ದೇವರ ನೀತಿವಂತಿಕೆ ಅಂತ turn to Philippians 2, ಫಿಲಿಪಿಯ 2ಕ್ಕೆ ತಿರುಗಿಸಿ 14 and 16. 14 ಮತ್ತು 16. 14 to 16. 14. So the first thing I am telling you, ನಾನು ಹೇಳುವ ಮೊದಲ ಸಂಗತಿ the word of God, ದೇವರ ವಾಕ್ಯ. what it is, ಏನದು? is too powerful. ತುಂಬಾ I ಶಕ್ತಿಯುಳ್ಳ. will show you some things of the word of God. ಕೆಲವು ವಿಷಯ ತೋರಿಸ್ತೀನಿ ದೇವರ Let's ವಾಕ್ಯ. read that verse quickly. ಯಾರಾದ್ರೂ ಆ When you ವಾಕ್ಯ say live by righteousness, ನೀತಿವಂತಿಕೆಯಿಂದ ಜೀವಿಸಿ ಅಂತ ಹೇಳುವಾಗ what it means? ಅದರ ಅರ್ಥ ಏನು ಅಂತ ನೋಡಿ, Live. ಓದಿ. First is, you must remember, ಮೊದಲನೇದು ಜ್ಞಾಪಕ ಇಟ್ಕೊಳ್ಳಿ, never grumble. ಗುಣಗುಟ್ಬೇಡಿ. What you must never do? ಏನ್ ಮಾಡಬಾರ್ದು? Who's telling this? ಯಾರು ಹೇಳ್ತಿರೋದು ಇದನ್ನ? ಮನುಷ್ಯ ಹೇಳ್ತಾ ಇಲ್ಲ. ಮನುಷ್ಯನ ಮಾತಲ್ಲ. ಅದೇ ಸೂರ್ಯ ಭೂಮಿ ಎಲ್ಲ ಕಟ್ಟಿದ ವ್ಯಕ್ತಿ, the person who created the world, ಯಾವ ವ್ಯಕ್ತಿ ಈ ಪ್ರಪಂಚವನ್ನು ಉಂಟು ಮಾಡಿದನೋ, how you can be blessed. ನೀವು ಹೇಗೆ ಆಶೀರ್ವಾದ ಹೊಂದಬೇಕು. So what it says there? ಅಲ್ಲಿ ಹೇಗೆ ಹೇಳಿದೆ? How many of you take it seriously? ಎಷ್ಟು ಜನ ಇದನ್ನ ಗಂಭೀರವಾಗಿ ತಗೊಂಡಿದ್ದೀರಿ? Easily to hear the word. ಕೇಳ ಸುಲಭ. Okay, not from today. ದೇವರೇ In ಇವತ್ತಿಂದ my house, ನನ್ನ ಮನೆಯಲ್ಲಿ whatever the food they put on my table, ಏನೇ ಊಟ ಬಡಿಸ್ಲಿ, I'm going to say thank you, Father. ದೇವರೇ ಸ್ತೋತ್ರ ಅಂತೀನಿ. Thank you, Father. ಹತ್ಕೊಂಡಾದ್ರೂ ಹೇಳ್ತೀನಿ ದೇವರೇ ಸ್ತೋತ್ರ. Hey, thank you for the manna. ನನ್ನದಾಗಿ ಸ್ತೋತ್ರ. When Brother Zachman came to my ಬ್ರದರ್ house, ಜ್ಯಾಕ್ ಅವ್ರ ಮನೆಗೆ ಬಂದಿದ್ರು. he came to our table. ನಮ್ಮ ಮೇಜಿಗೆ ಕೂತ್ಕೊಂಡು He tasted every dish in the table. ಬಡಿಸಿದ ಎಲ್ಲವನ್ನೂ ರುಚಿ ನೋಡು. Little. ಸ್ವಲ್ಪ ತಗೋ. And I learned something. ನಾನೇನೋ ಒಂದು ಕಲಿತೆ. He is grateful to God. ದೇವರಿಗೆ ಅವರು He's ಕೃತಜ್ಞರಾಗಿದ್ದಾರೆ. got food on the table. ಅಟ್ಲೀಸ್ಟ್ ಊಟ ಇದೆಯಲ್ಲ ದೇವರು How many ಕೊಟ್ಟಿದ್ದಾರಲ್ಲ. thousands don't have? ಎಷ್ಟೋ ಸಾವಿರ ಜನರಿಗೆ ಊಟ ಇದೆ. I tell you, ನಾನು when ಹೇಳ್ತೀನಿ, you sit at your table, ನಾನು ಈ and ಕೂತ್ಕೊಂಡಾಗ you are in ಹೋಗ್ಬೇಕು, the favor of God, ದೇವರ ಮೆಚ್ಚುಗೆಯಲ್ಲಿದ್ದೀರಿ you ಅಂತ. see so many dishes on your ಎಷ್ಟೋ table. ವಿಧ ವಿಧವಾದ ಊಟ ಇರುತ್ತೆ ನಿಮ್ಮ. You look at the dishes on your house. ಅದೆಲ್ಲ ನೋಡಿದಾಗ ನೀವು God, thank you.
ಅಪಹಾಸ್ಯ. What is not entertain is grumbling. ಯಾವುದು ಇಲ್ಲಿ ಜಾಗ ಕೊಡಬಾರ್ದಂದ್ರೆ ಗುಣಗುಟ್ಟುವಿ. Now think of this. ಯೋಚನೆ ಮಾಡಿ. If God said, ದೇವರು ಹೇಳಿದ್ರೆ let there be a coconut tree. ಒಂದು ತೆಂಗಿನ ಮರ ಆಗಲಿ ಅಂತ. Say God said, let there be coconut tree. ಒಂದು ತೆಂಗಿನ ಮರ ಇರಲಿ ಅಂತ ಹೇಳುವಾಗ God surprise. ದೇವರಿಗೆ ಆಶ್ಚರ್ಯ ಆಗುತ್ತೆ. Mango tree come. ಮಾವಿನ ಮರ ಬಂದ್ಬಿಡ್ತು. ಆಗುತ್ತಾ ಏನಾದ್ರು? When God says something, ದೇವರೇನಾದ್ರೂ ಹೇಳಿದ್ರೆ 55:11 of Isaiah, ಯೆಶಾಯ 55:11 exactly what he says will come. ಆತ ಏನ್ ಹೇಳಿದ್ನೋ ಅದೇ ಆಗುತ್ತೆ. Hallelujah. Hallelujah. What I'm trying to tell you, ನಾನೇನ್ ಹೇಳ್ತಿದ್ದೀನಂದ್ರೆ God asked you ದೇವರು ನಿಮ್ಮ ಹತ್ರ ಕೇಳುವುದು to live by His word. ಆತನ ವಾಕ್ಯವನ್ನು ಇಟ್ಕೊಂಡು ಬದುಕ್ರಿ. Just shall live by faith. ನೀತಿವಂತನು ಯಾವಾಗಿಂದ ಬದುಕ್ತಾನೆ? By faith in His word. ಈ ವಾಕ್ಯದಿಂದ ನಂಬಿಕೆ. So concluding, I will conclude the second point. ಎರಡನೇ ಅಂಶ, when God created the world, ದೇವರು ಲೋಕವನ್ನು ಉಂಟು ಮಾಡಿದಾಗ He created with His word. ದೇವರು ತನ್ನ ವಾಕ್ಯದಲ್ಲಿ One thing He never created with His word. ಒಂದು ಮಾತ್ರ ಆತ ತನ್ನ ವಾಕ್ಯದಲ್ಲಿ ಸೃಷ್ಟಿ ಮಾಡಲೇ. God created the whole world. ದೇವರು He said, let this happen, let this happen, let this happen. ಇದಾಗಲಿ ಅಂತ ಹೇಳಿ ಎಲ್ಲವನ್ನು ಉಂಟು ಮಾಡಾಯ್ತು. One thing He never said He created. ಆದರೆ ಒಂದು ವಿಷಯ ಮಾತ್ರ ದೇವರು ಸೃಷ್ಟಿ ಮಾಡಲೇ ಇಲ್ಲ. ಅಂದ್ರೆ He created it, ಅಂದ್ರೆ ಇದೆ ಅದು, but not with His word. ಆತನ ವಾಕ್ಯದಿಂದ ಉಂಟು ಮಾಡಲಿಲ್ಲ ಅಂತ. God never created man with His word. ದೇವರು ಮನುಷ್ಯನನ್ನು ತನ್ನ ವಾಕ್ಯದಿಂದ ಉಂಟು ಮಾಡಲಿಲ್ಲ. God made man from. ಮನುಷ್ಯನನ್ನ ತನ್ನ ಕೈಗಳಿಂದ ಚಿತ್ರಿಸಿದನು. You are specially created. ನೀವು ವಿಶೇಷವಾಗಿ ಸೃಷ್ಟಿ ಮಾಡಲ್ಪಟ್ಟರು. Woman is more specially created. ಮತ್ತು ಸ್ತ್ರೀಯು ಅದಕ್ಕಿಂತ ಉನ್ನತವಾಗಿ ಉಂಟು ಮಾಡಲ್ಪಟ್ಟರು. ಹೇಳ್ತಾರೆ, It says in the Bible, ವಾಕ್ಯದಲ್ಲಿ there was not anybody suitable, nothing, no one was suitable for Adam. ಅಂದ್ರೆ ಆದಮನಿಗೆ ಯಾರು ಹೋಲಿಕೆ ಆಗಲಿಲ್ಲ ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಏನು? ಅಂದ್ರೆ ಅರ್ಥ ಏನು? ಯೋಚನೆ ಇತ್ತು. ಯೋಚನೆ ಇತ್ತು ತಾನೆ. ಮಂಗ ಆಡಿದ ಜೊತೆ ಸೆರೆಗೆ ಇದು ಬೆರಿಬೋದಾ ಇವ್ರು ಬೆರಿಬೋದಾ ಅಂತ ಯೋಚನೆ ಮಾಡಿರ್ಬೋದು ತಾನೆ. Because it says there was nothing, no one suitable. ಅಂದ್ರೆ ಹೋಲಿಕೆಗೆ ಯಾರು ಇರಲಿಲ್ಲ ಅಂತ ವಾಕ್ಯ ಇದೆಯಲ್ಲ. So what happened? ಏನಾಯ್ತು? Eve came. ಅವ ಬಂದಾಯ್ತು. Praise God. ದೇವರ ಸ್ತೋತ್ರ. Woman is a special vessel from God. ಸ್ತ್ರೀಯು ದೇವರಿಂದ ಬಂದಂತ ವಿಶೇಷವಾದ ಪಾತ್ರ. If she is in Jesus, ಆಕೆ ಯೇಸುವಿನಲ್ಲಿ ಇದ್ಬಿಟ್ಟು that beauty which created by God will be seen in her life. ದೇವರಿಂದ ಸೃಷ್ಟಿ ಮಾಡಲ್ಪಟ್ಟ ಸೌಂದರ್ಯ ಆಕೆ ಜೀವಿತದಲ್ಲಿ ಕಾಣಲ್ಪಡುತ್ತೆ. And a woman, if there is kindness, ಆಕೆಯಲ್ಲಿ ಒಂದು ಮೃದು ಸ್ವಭಾವ ಇರುವುದಾದ್ರೆ is shining like a star. ಅದು ನಕ್ಷತ್ರವೇನೋ ಎಂಬಂತೆ ನನಗೊತ್ತು. Hallelujah. Hallelujah. So I challenge you. ಸವಾಲನ್ನು That's what about now the power of His word. ಆತನ ವಾಕ್ಯದ ಶಕ್ತಿ. Exodus 19 verse 6. ವಿಮೋಚನಾ ಕಾಂಡ 19:6. When God brought them out of Egypt, ದೇವರು ಜನರನ್ನ ಐಗುಪ್ತದಿಂದ ಕರೆಕೊಂಡು ಬಂದಾಗ God wanted to make them, ದೇವರು ಅವರನ್ನ ಬಯಸಿದ all of them, ಎಲ್ಲರನ್ನ kings and priests. ರಾಜರು ಯಾಜಕರಾಗಿ ಮಾಡಲಿಕ್ಕೆ ಇಚ್ಛಿತವುಳ್ಳವರಾಗಿ. He wanted to make them His priests. ಅಂದ್ರೆ ಆತನ ಯಾಜಕರನ್ನಾಗಿ ಅವ್ರನ್ನ ಬದಲಾಯಿಸಬೇಕು ಅಂತ ಅಂದ್ಕೊಂಡ್ರು. You see when it says my kingdom, ನನ್ನ ರಾಜ್ಯ ಅನ್ನುವಾಗ in the kingdom ರಾಜ್ಯದಲ್ಲಿ kings remain. ರಾಜರು ಇರ್ತಾರೆ. The same verse you can see in 1:5 Revelation, ಅದೇ ವಚನ 1:5 ಪ್ರಕಟಣೆಯಲ್ಲೂ ಇದೆ. 1 Peter 2:9. 1 ಪೇತ್ರ 2:9 ಅದಿದೆ. You are called to be kings and priests. ನೀವೆಲ್ಲರೂ ರಾಜ ಯಾಜಕರುಗಳಾಗಿ ಕರೆಯಲ್ಪಟ್ಟಿದ್ದೀರಿ. But all of Israel, ಆದ್ರೆ ಇಸ್ರಾಯೇಲ್ ಎಲ್ಲ ಜನರು God called them to be His kingdom of priests. ಆತನ ರಾಜರ ರಾಜ್ಯದಲ್ಲಿ ಕರೆಯಲ್ಪಟ್ಟವರು. But they never accepted. ಆದ್ರೆ ಅವರು ಯಾರು ಒಪ್ಪಿಕೊಳ್ಳಲಿಲ್ಲ. ತುಂಬಾ ದುಃಖ. They do not know what a blessed thing was that. ಅವ್ರಿಗೆ ಗೊತ್ತಿಲ್ಲ ಎಷ್ಟು ಆಶೀರ್ವಾದವಾದ ವಿಷಯ ಅದು. Why they did not succeed? ಯಾಕೆ ಅದರಲ್ಲಿ ಅವರು ಯಶಸ್ವಿ ಹೊಂದಲಿಲ್ಲ? Because they lived by the sense knowledge. ಯಾಕಂದ್ರೆ ಅವರ ತಿಳುವಳಿಕೆಯಲ್ಲಿ ಬದುಕಲಿಕ್ಕೆ ಪ್ರಯತ್ನ. When they saw the giants, ಆ ದೈತ್ಯರನ್ನು ಅವರು ಕಂಡಾಗ what they confessed? ಅವರು ಏನು ಅರಿಕೆ ಮಾಡಿದ್ರು? What they confessed? They confessed the giants. ದೈತ್ಯರನ್ನೇ ಅರಿಕೆ ಮಾಡಿದ್ರು. And today when you see difficult things in your life, ಇವತ್ತು ಕಷ್ಟಗಳು ಬಂದಾಗ ಜೀವನದಲ್ಲಿ ನಿಮಗೆ what you should confess? ನೀವೇನು ಅರಿಕೆ ಮಾಡಬೇಕು? We'll go to it. ನೋಡೋಣ. In Isaiah 40 verse 8. ಯೆಶಾಯ 40 ವಚನ 8. ಯೆಶಾಯ 40 ವಚನ 8. Matthew 24:35. ಮತ್ತಾಯ 24:35 ವಚನ. What it says? ಏನು ಹೇಳ್ತಾ ಹೇಳಿ? The grass will fade away. ಹುಲ್ಲುಗಳು ಒಣಗಿ ಹೋಗುತ್ತೆ. Everything will fade away. ಎಲ್ಲ ನಾಶ ಆಗುತ್ತೆ. The word that you have in your hand, ಆದರೆ ನಿಮ್ಮ ಹಸ್ತದಲ್ಲಿರುವ ಈ ವಾಕ್ಯವು it will never fade away. ಯಾವತ್ತೂ ನಾಶ ಆಗಲ್ಲ. That means what? ಅದರಂತ What God did for Abraham, ದೇವರು ಅಬ್ರಹಾಮನಿಗೆ ಏನು ಮಾಡಿದನು? what God did for Moses, ಮೋಶೆಗೆ ದೇವರು ಏನು what ಮಾಡಿದನು? God did for all the children of Jacob. ಯಾಕೋಬನ ಮಕ್ಕಳಿಗೆ ಎಲ್ಲರಿಗೂ ಏನು ಮಾಡಿದನು? Did not God bring them to the promised land? ದೇವರು ವಾಗ್ದಾನ ನಾಡಿಗೆ ಕರ್ಕೊಂಡು ಬರ್ಲಿಲ್ವಾ? Yes or no? ಹೌದಾ ನೀವು? Well, what did not He promise? ಆಗ ವಾಗ್ದಾನ ಕೊಡ್ಲೇ ಇಲ್ವಾ? He promised. ಕೊಟ್ರು. Did He fail? ಸೋತೋದ್ನ? Never failed. ಇಲ್ಲ.
What did all these people do? ಆದ್ರೆ ಈ ಜನರು ಏನ್ ಮಾಡಿದ್ರು? Because Abraham believed, ಅಬ್ರಾಮನು ನಂಬಿದ್ರಿಂದ he saw the glory of God. ಆತ ದೇವರ ಮಹಿಮೆಯನ್ನು ಕಂಡ. Hallelujah. Hallelujah. Because he believed the powerful word of God, ದೇವರ ಶಕ್ತಿಯುತ ವಾಕ್ಯವನ್ನು ನಂಬಿದ್ರಿಂದ he saw the glory of God. ಆತ ದೇವರ ಮಹಿಮೆಯನ್ನು ಕಂಡ. Amen. Amen. So here we see ಇಲ್ಲ ನೋಡಿ in 24:35 of Matthew, ಮತ್ತಾಯ 24:30 heaven will pass away, ಭೂಮಿ ಆಕಾಶಗಳು ಅಳಿದು earth ಹೋಗುವುದು. will pass away, ಭೂಮಿ ಅಳಿದು but ಹೋಗುವುದು. the word you are having in your hand, ಆಗ ನಿಮ್ಮ ಕೈಯಲ್ಲಿರುವ ಈ ಮಾತುಗಳಾದರೂ ಅಳಿದು ಹೋಗುವುದೇ ಇಲ್ಲ. amen. Amen. So first of all, I want to show you, ಮೊದಲನೇದಾಗಿ ತೋರಿಸ್ಬೇಕು. because it has power ಅದಕ್ಕೆ ಶಕ್ತಿ ಇರುವುದರಿಂದಲೇ to do the same thing again and again and again. ಮತ್ತೆ ಮತ್ತೆ ಅದೇ ವಿಷಯಗಳನ್ನು That's why the ಮಾಡುತ್ತದೆ. word of God is existing today. ಅದಕ್ಕೆ ದೇವರವಾಗಿ ಇವತ್ತವರೆಗೂ ಜೀವಂತವಾಗಿದೆ. If the world lasts for another 10,000 years, ಇನ್ನು 10,000 ವರ್ಷಗಳು if another people are sitting like you, ಭೂಮಿ ಇರುವುದಾದ್ರೆ and if they believe that word, ಅವರ ವಾಕ್ಯ it ನಂಬುದಾದ್ರೆ will happen exactly as they believe. ಅವರು ನಂಬುವ ಹಾಗೆಯೇ ಅಲ್ಲ. The word of God ದೇವರ ವಾಕ್ಯ has to be mixed with faith. ನಂಬಿಕೆಯಿಂದ ಬಯಲ್ಪಡಿಸಬೇಕು. What is faith? ಯಾವ ನಂಬಿಕೆ? Faith is a substance ಒಂದು ವಸ್ತುವಾಗಿದೆ. of things. ಯಾವುದರ ವಿಷಯದಲ್ಲಿ? ಕಾಣದ ವಿಷಯದಲ್ಲಿ. Now you are seeking healing for your body. ಈಗ ದೇಹಕ್ಕೆ ಸೌಖ್ಯ ಬೇಕು. Whatever disease, ಏನೇ ಕಾಯಿಲೆಗಳಿರಲಿ, the word of God, ದೇವರ ವಾಕ್ಯ no problem. ಸಮಸ್ಯೆನೇ ಇಲ್ಲ. I am a child of God. ನಾನು ದೇವರ ಮಗು. Father in heaven, ಪರಲೋಕದ ತಂದೆ, I am rich ನಾನು ಶ್ರೀಮಂತ because He is my heavenly ಯಾಕಂದ್ರೆ Father. ಆತ ನನ್ನ ಪರಲೋಕದ He is ತಂದೆ. building my house for ಆತ me. ನನ್ನ ಮನೆ ಕಟ್ತಾನೆ. He is giving me a new car. ಹೊಸ ಕಾರನ್ನು ಕೊಡ್ತಾನೆ. All comes from Him. ಎಲ್ಲ ಆತನಿಂದ ಬರುತ್ತೆ. Okay, come to that. Come to that. ಅದಕ್ಕೆ So ಬರ್ತೇನೆ. now I want to tell you, ಈಗ ಹೇಳ್ಬೇಕು, the power of God's word, ದೇವರ ವಾಕ್ಯದ nothing can destroy it. ಯಾವುದು ನಾಶ ಮಾಡಕ್ಕಾಗಲ್ಲ. Time cannot destroy it. ಸಮಯ ಅದನ್ನ ನಾಶಪಡಿಸಲಿಕ್ಕಾಗಲ್ಲ. Nothing can destroy it. ಯಾವುದೂ It ನಾಶಪಡಿಸಲಿಕ್ಕಾಗಲ್ಲ. always exists. ಎಂದೆಂದಿಗೂ ಇರುವಂತದ್ದಾಗಿದೆ. But the minute you believe, ಆದ್ರೆ ನೀವು ನಂಬುವ ಕಳಿಗೆಯಲ್ಲಿ the power is ಆ released. ಶಕ್ತಿ ಬಿಡುಗಡೆ ಆಗುತ್ತೆ. That's why you got saved. ಅದಕ್ಕೆ ನೀವು ಹೇಳಬೇಕು. Somebody told you about Jesus. ಯಾರೋ ಯೇಸು ಬಗ್ಗೆ ನಿಮ್ಗೆ ಹೇಳಿದ್ರು, And something happened inside. ಏನೋ ಒಳಗಡೆ ಆಯಿತು. Your duty ನಿಮ್ಮ ಕರ್ತವ್ಯ is to tell somebody about Jesus. ಯೇಸುವಿನ ಬಗ್ಗೆ ಬೇರೆ ಯಾರು Give the dynamite in their hand. ಆ ಡೈನಮೈಟ್ ಅನ್ನು ಅವ್ರ ಕೈಯಲ್ಲಿ ಹಿಡಿ. Tell them a small word. ಒಂದು ಚಿಕ್ಕ ಮಾತು ಹೇಳಿ. Full this better. ಪೂರ್ತಿ ತಿನ್ನಿಸ್ಬೇಡಿ. ಒಂದೇ ಸಲ ಎಲ್ಲ ಊಟ ಹಾಕಬೇಡ. ಎಲ್ಲಾನು Just ತಿನ್ನಿಸ್ಬೇಡಿ. tell them a small word. ಒಂದು ಚಿಕ್ಕ ಮಾತು ಹೇಳಿ. Leave it. ಬಿಟ್ಬಿಡಿ. God's word has power. ದೇವರ ವಾಕ್ಯಕ್ಕೇನೆ ಶಕ್ತಿ. One day. ಒಂದಲ್ಲ ಒಂದು ದಿನ ಅವ್ರು ಹೇಳ್ತಾರೆ, Word what he said. ಅವ್ರು ಹೇಳಿದ ಮಾತು I must see it. ನಾನು ನೋಡ್ಬೇಕು. Boom. The power of God comes. ಆ ದೇವರ ಶಕ್ತಿ ಎನ್ನುವ As the Bible says, ವಾಕ್ಯ the gospel ಸುವಾರ್ತೆ is the power of God. ದೇವರ ಶಕ್ತಿಯಾಗಿದೆ. ವಾಹ್. Dear church, you ಜನರೇ, must begin to realize ನೀವು ಅರ್ಥ ಮಾಡ್ಕೊಳ್ಳಿ, nothing can stop God's word. ಯಾವುದು ಕೂಡ ದೇವರ ವಾಕ್ಯ It is ನಿಲ್ಲಿಸಲ್ಲ. power. ಅದು ಶಕ್ತಿಯಾಗಿದೆ. It keeps itself. ಅದು ತನ್ನ ಕಾತ್ಕೊಳ್ಳುತ್ತೆ. Work again and again. ಮತ್ತೆ ಹಾಗೆ ಕೆಲಸ ಮಾಡ್ತಾನೆ ಇರುತ್ತೆ. How's your future? ನಿಮ್ಮ ಭವಿಷ್ಯ ಹೇಗಿದೆ? What do you must say? ನೀವೇನ್ ಹೇಳಬೇಕು? Because you are educated, ನಿಮಗೆ ಒಳ್ಳೆ ಎಜುಕೇಶನ್ ಇದೆ, ಇದೆಲ್ಲ ನೀವೇನು ಹೇಳ್ಬೋದು? ಒಳ್ಳೆ ವಿದ್ಯಾಭ್ಯಾಸ ಅರ್ಹತೆ ಇದೆ ಹಾಗೆ ಹೇಳ್ತೀರಾ? David, ದಾವೀದ every day, ಪ್ರತಿದಿನ was a shepherd. ಅವನೊಬ್ಬ ಕುರಿ ಕಾಯ್ತಾ ಇದ್ದ. Every day is praising God. ಪ್ರತಿದಿನ ಸ್ತೋತ್ರ ಮಾಡ್ತಾ ಇದ್ದ. 10:11 Hosea says, ಹೋಶೇಯ 10:11 ಹೇಳುತ್ತೆ, Judah ಯೂದ will plow. ಅವನು ನೆಲವನ್ನು ಅಗೀತಾನೆ. ಅಗಿತಾನೆ. So what does Judah means? ಯೂದ ಅಂದ್ರೆ ಏನು? Praise. ಸ್ತುತಿ. When you every day praise God. ಪ್ರತಿದಿನ ಸ್ತುತಿ ಮಾಡುವಾಗ, Every day praise God. ಪ್ರತಿದಿನ Oh, ಸ್ತುತಿಸುವಾಗ, how sweet you are. ಎಷ್ಟು ಸುಂದರನು How ನೀನು. beautiful you are. ಎಷ್ಟು ಸುಂದರನು You're ನೀನು. so good, God. ನೀನು ಒಳ್ಳೆ I ದೇವರು. rejoice in you. ನಾನು ಹರ್ಷಿಸ್ತೇನೆ. You're my everything. ನೀನೇ ನನ್ನ ಎಲ್ಲವೂ. If I have money, ಹಣ ಇರಲಿ. I don't have money. ಇಲ್ಲದೆ ಇರಲಿ. No problem. ಪರವಾಗಿಲ್ಲ. I have you. ನೀನು ನನ್ನ You're my ಪ್ರೀತಿ. everything. ನೀನೇ ನನ್ನ ಎಲ್ಲವೂ. Oh, I worship you. ನಾನು ನಿನ್ನನ್ನು ಆರಾಧಿಸ್ತೇನೆ. What is happening? ಏನಾಗ್ತಾ ಇದೆ? Your bank is getting filled up. ನಿಮ್ಮ ಬ್ಯಾಂಕ್ ತುಂಬ್ತಾ ಇದೆ. ಅದಕ್ಕೆ ಮೊದಲು ಗೆಟ್ಟಿ ಎಲ್ಲ ಗೆಟ್ಟಿ ಅದಕ್ಕೆ ಸ್ತೋತ್ರ ಮಾಡಿದ್ರೆ you start to praise God. ಆ ಸ್ತೋತ್ರ ಮಾಡುವಾಗ Something is happening. ಏನೋ ಆಗ್ತದೆ. When Judah, when you ಯೂದ praise, ಸ್ತುತಿ ಮಾಡುವಾಗ all this ground is broken. ಆ ಎಲ್ಲ ನೆಲವು ಅಗ್ಗಿಲಿಕ್ಕೆ ಪ್ರಾರಂಭ ಆಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಎದ್ದಾಗ ಅಯ್ಯೋ ಈಗ ನೋಡ್ಬೇಡ. Don't ಅಯ್ಯೋ say I got a God. ನನಗೆ ದೇವರು ಇದ್ದಾನೆ ಅಂತ Say ಹೇಳಿ. I have a heavenly Father. ಪರಲೋಕದ ತಂದೆ ಇದ್ದಾನೆ ಅಂತ Come on, say ಹೇಳಿ ಅದನ್ನ. I have a heavenly Father. ಪರಲೋಕದ ತಂದೆ ಇದ್ದಾನೆ. I have a heavenly Father. ಪರಲೋಕದ ತಂದೆ He ಇದ್ದಾನೆ. loves me. ನನ್ನನ್ನು ಪ್ರೀತಿಸ್ತಾನೆ. From today, ಇವತ್ತಿನಿಂದ I'm going to worship Him. ನಾನು ಅವನನ್ನು I'm going to love Him more. ಇನ್ನೂ ಪ್ರೀತಿಸ್ತೀನಿ. I'm going to adore Him. ಆರಾಧಿಸ್ತೀನಿ. He will do His will in my ಆತನ life. ಚಿತ್ತವನ್ನೇ ನಡೆಸುತ್ತೇನೆ. Nobody can stop me. ಯಾರಿಗೂ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. Nobody can ಯಾರು ಕೂಡ stop me. ನಾನು ನಿಲ್ಲಿಸಲಿಕ್ಕಾಗಲ್ಲ. His word cannot stop. ಯಾಕಂದ್ರೆ ಆತನ ವಾಕ್ಯ ನಿಲ್ಲಲ್ಲ. Hallelujah. Hallelujah.
So the second point is ಎರಡನೇ ಅಂಶ, the power of God's word. ದೇವರ ಶಕ್ತಿ, It exists because of the power. ಆ ವಾಕ್ಯದಲ್ಲಿ ಶಕ್ತಿ ಇದೆ ಅಂದ್ರೆ ಆ ಶಕ್ತಿ ಇನ್ನೂ ಇದೆ. Everything will pass away, ಎಲ್ಲ ಕಳೆದು ಹೋಗುತ್ತೆ, but His word will not pass away. ಆದ್ರೆ ಅದರ ವಾಕ್ಯ ಕಳೆದು ಹೋಗುತ್ತೆ. Third point. ಮೂರನೇ ಅಂಶ, Now what you must do? ಈಗೇನ್ ಮಾಡ್ಬೇಕು ನೀವು? You must hear His word. ವಾಕ್ಯಕ್ಕೆ You must ಕೇಳಿಕೊಳ್ಳಬೇಕು, memorize His word. ಬಾಯ್ಪಾಠ ಮಾಡ್ಕೊಳ್ಬೇಕು, You must obey His word. ವಿಧೇಯವಾಗಿರ್ಬೇಕು. Just do it. ಅದನ್ನ ಮಾಡಿ. Forget about the church. ಸಭೆ ಬಗ್ಗೆ ಮರೆತು ಬಿಡಿ. Church is nothing. ಸಭೆ ಏನೂ ಅಲ್ಲ. God of life. No. ಅದರಂತ I don't bother about the name of the church. ನನಗೆ ಸಭೆಗೆ ಹೆಸರು ಬೇಕು ಅಂತನೂ ಇಲ್ಲ. We bother about the word of ನಮಗೆ God. ಏನ್ ಬೇಕು? ದೇವರ ವಾಕ್ಯ. Hallelujah. Hallelujah. Actually, wherever you go, ನೀವು ಎಲ್ಲೇ ಹೋಗಿ, ಈ ಚರ್ಚ್ ಸರಿಯಿಲ್ಲ, ಈ ಚರ್ಚ್ ಹೋಗ್ತೇನೆ, ಅಲ್ಲಿ ಕೂಡ ದೇವರ ವಾಕ್ಯ ಇರುತ್ತೆ. Hallelujah. Hallelujah. ಕೆಲವು ಟೈಮ್ some churches may not preach the word as they are supposed to preach. ಹೇಗೆ ಬೋಧಿಸಬೇಕು ಹಾಗೆ ಬೋಧಿಸದೇ ಇರಬಹುದು. I see many believers. ನಾನು ಅನೇಕ ವಿಶ್ವಾಸಿಗಳು, I go to a church close to my house. ನನ್ನ ಮನೆಗೆ ಹತ್ರ ಯಾವ್ದು ಅಲ್ಲಿ ಹೋಗ್ತೀನಿ ಅಂತ. I want to go to a church which is close to the Bible. ಆದ್ರೆ ನಾನು ಯಾವ ಸಭೆಗೆ ಹೋಗ್ಬೇಕಂದ್ರೆ ದೇವರ ವಾಕ್ಯಕ್ಕೆ ಯಾವ್ದು ಹತ್ರವಾಗಿರೋ. If the church is close to the Bible, even if it's 10 miles away, I go there. ವಾಕ್ಯಕ್ಕೆ ಹತ್ರವಾಗಿರೋ ಸಭೆ 10 ಮೈಲಿ ದೂರ ಇರೋದಾದ್ರೂ ನಾನು ಅಲ್ಲಿಗೆ ಹೋಗ್ತೀನಿ. ಯಾಕೆ? My inner man needs the food. ಯಾಕಂದ್ರೆ ನನ್ನ ಒಳಗಿನ ಆಂತರಿಕ ಮನುಷ್ಯನಿಗೆ ಆಹಾರ If ಬೇಕು. I have to be corrected, I need that kind of church to correct me. ನನಗೆ ತಿದ್ದುಪಾಟು ಬೇಕಂದ್ರೆ ನನ್ನ ತಿದ್ದುಪಾಟು ಮಾಡುವ ಸಭೆ ನನಗೆ I ಬೇಕು. want to grow in the Lord. ನಾನು ದೇವರಲ್ಲಿ ಬೆಳಿಬೇಕು. I want to become more like Jesus. ಇನ್ನು ಯೇಸುವಿನ ಹಾಗೆ ಆಗ್ಬೇಕು. Then what happens here? ಹಾಗೇನಾಗುತ್ತೆ? Isaiah 59:21. ಯೆಶಾಯ 59:21. Joshua 1:8. ಯೆಹೋಶುವ 1:8. Hebrews 4. What you must do the word of God. 4:2. ನೀವೇನ್ ಮಾಡ್ಬೇಕು ದೇವರ Come on, ವಾಕ್ಯ? church, from today your life is going to change. ಇವತ್ತಿನಿಂದ ಜೀವಿತ ಬದಲಾಗುತ್ತೆ ನಿಮ್ಮಲ್ಲಿ. Because the word of God never fails. ಯಾಕಂದ್ರೆ ದೇವರ ವಾಕ್ಯ ಸೋಲುವುದಿಲ್ಲ. Because of the same word which created the world is ಈ in your hand. ಲೋಕವನ್ನ ಉಂಟು ಮಾಡಿದಂತ ವಾಕ್ಯ ನಿಮ್ಮ ಕೈಗಳಲ್ಲಿಯೇ. Amen. Amen. You can read it in the book of Deuteronomy 30:12. ಧರ್ಮೋಪದೇಶ ಕಾಂಡ 30:12. We can read something. ಏನಾದ್ರು If you believe and you speak the word, ನೀವು ಅದನ್ನ ನಂಬಿ ಮಾತನಾಡುವಾಗ, you are sick, ಕಾಯಿಲೆ ಇದ್ದೀರಾ, you believe the word, ದೇವರ ವಾಕ್ಯ ನಂಬ್ತೀರಾ, you speak it on your sickness. ನಿಮ್ಮ ಕಾಯಿಲೆ ಮೇಲೆ ನೀವು ಮಾತನಾಡಿ, Speak it on your heart. ಹೃದಯದಲ್ಲಿ ಮಾತನಾಡಿ. Whatever is your problem, ನಿಮ್ಮ ಸಮಸ್ಯೆ ಏನೇ ಆಗಿರಲಿ, the word of God declares, ದೇವರ ವಾಕ್ಯ ಘೋಷಿಸುವುದಾದರೆ, He was wounded for my transgression. ಆತನು ನನ್ನ ಅಕ್ರಮಗಳ ನಿಮಿತ್ತ ಗಾಯಗೊಂಡನು, He was bruised for my iniquities. ನನ್ನ ಅನೀತಿವಂತಿಕೆ ನಿಮಿತ್ತ ಆತನು My ಗಾಯಲ್ಪಟ್ಟನು, punishment fell on Him. ನನ್ನ ಶಿಕ್ಷೆ ಆತನ ಮೇಲೆ ಬಿತ್ತು. Is that true? ಅದು ಸತ್ಯನಾ? Was He wounded for you? ನಿಮಗಾಗಿ ಗಾಯಗೊಂಡನ? Is the forgiveness for everyone? ಕ್ಷಮಾಪಣೆ ಎಲ್ಲರಿಗಾಗಿಯೂ ಇದೆಯಾ? Yes. ಹೌದು. Then, ಹಾಗಾದ್ರೆ by His stripes, ಆತನ ಬಾಸುಟೆಗಳಿಂದ what has happened? ಏನಾಗುತ್ತೆ? We are healed. ನಾವು ಗುಣ ಆಗಿದ್ದೀವಿ ಅಂತ ಹೇಳುತ್ತೆ. Some people say, ಕೆಲವರು ಹೇಳ್ತಾರೆ, no, it doesn't mean that. ಇಲ್ಲ ಇಲ್ಲ ಇಲ್ಲ. Even men of God, ದೇವ ಜನರು ಕೂಡ who we respect, ನಾವು ಗೌರವಿಸುವಂತವರು, they will say, ಅವ್ರು it ಹೇಳ್ತಾರೆ, doesn't mean that. ಅದರ ಅರ್ಥ ಅದಲ್ಲ. If we start trembling, ನಾನು ನಡೆದು I learned one thing. ನಾನು ಒಂದು ವಿಷಯ To ಕಲಿತೆ. have a healthy unbelief. ಒಳ್ಳೆಯ ಆರೋಗ್ಯಕರ ಅಪನಂಬಿಕೆ ಇಟ್ಕೊಳ್ಳೋದು ಒಳ್ಳೆಯದು. Why? ಯಾಕೆ? When a man of God ಒಬ್ಬ ದೇವ ಮನುಷ್ಯ does not say there's no tongues, ಅನ್ಯ ಭಾಷೆ ಇಲ್ಲ ಅಂತ ಹೇಳುವುದಾದ್ರೆ you must not believe him. ಅದು ನಂಬಾರ್ದು. You must believe the word of God. ದೇವರ ವಾಕ್ಯವನ್ನೇ ನಂಬು. When a man of God says ಒಬ್ಬ ದೇವ ವ್ಯಕ್ತಿ there is no healing, ಸೌಖ್ಯತೆ ಇಲ್ಲ ಅನ್ನೋದಾದ್ರೆ God wants you to be sick. ದೇವರು ಕಾಯಿಲೆಯಿಂದ ಇರುವಂತ ಬಯಸ್ತಾನೆ. Oh, if that's so, ಹೌದಾ? because God wants you to be sick, ಹಾಗಾದ್ರೆ ದೇವರೇ ನಿನ್ನನ್ನು ಅಪೇಕ್ಷೆ then you ಪಡುತ್ತಾನೆ. should not go to doctor. ಡಾಕ್ಟರ್ ಹತ್ರನೇ ಹೋಗ್ಬಾರ್ದು. God wants you to be sick, ದೇವರೇನಾದ್ರೂ ನಿನ್ನ ಕಾಯಿಲೆಯಲ್ಲಿ ಇರ್ಬೇಕು ಅಂತ why you should go to doctor? ಯಾಕೆ ಹೋಗ್ತೀರಾ ಡಾಕ್ಟರ್ ಹತ್ರ? You got the logic? ಸಿಕ್ತ ಕಾರಣ. What God gains by you being sick? ನೀವು ಕಾಯಿಲೆಯಿಂದ ಇರುವುದರಿಂದ ದೇವರಿಗೆ ಏನ್ ಲಾಭ? Did Jesus become sick and learn lesson? ಯೇಸು ಕಾಯಿಲೆಯಲ್ಲಿ ಬಿದ್ದು ಅದಾದ್ಮೇಲೆ ಪಾಠ ಕಲ್ತ್ರಾ? Did he? ಕಲ್ತ್ರಾ? Because he became sick, he became very humble? ಕಾಯಿಲೆ ಇದ್ರಿಂದ ದೀನರಾಗ್ಬಿಟ್ರಾ? No. ಇಲ್ಲ. He was listening to the Father. ತಂದೆಯ ಸ್ವರಕ್ಕೆ ಕಿವಿಗೊಟ್ಟು. When you don't listen to the word of God, ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿಲ್ಲ ಅಂತ. that's the time God has to bring all this sickness. ಆ ಸಮಯದಲ್ಲಿ ದೇವರಿಗೆ ಕಾಯಿಲೆಗಳು. That's why in Psalm 119 says, ಕೀರ್ತನೆ if you never corrected me, ನೀನು ನನ್ನ ಸರಿಪಡಿಸಲಿಲ್ಲ ಅಂತಿದ್ರೆ gone astray. ನಾನೆಲ್ಲೋ ಹೋಗ್ಬಿಡ್ತಾ ಇದ್ದೆ. Remember that. ನೆನಪಿಡಿ. God sends problems ದೇವರು ಸಮಸ್ಯೆ ಕಳಿಸುವಾಗ because He loves you. ನಿಮ್ಮನ್ನು ಪ್ರೀತಿಸ್ತಾನೆ. You send some sickness, ಕಾಯಿಲೆ ಕಳಿಸ್ತಾರೆ, He loves you. ನಿಮ್ಮನ್ನು ಪ್ರೀತಿಸ್ತಾರೆ. Repent. ಪಶ್ಚಾತ್ತಾಪ Say, I'm sorry. ದಯವಿಟ್ಟು ಕ್ಷಮಿಸಿ. Something God will speak to you. ಎಷ್ಟು ನಂತರ ದೇವರು ಮಾತನಾಡ್ತಾರೆ. Yes, I got many times to God. ನಾನು Say, ಹೇಳ್ತೀನಿ, God, why this? ದೇವರ ಯಾಕೆ? And God showed me. ದೇವರು ತೋರಿಸ್ತಾರೆ. Then I realized I had done something wrong. ಅದಾದ್ಮೇಲೆ ಅರ್ಥ ಆಯ್ತು ನಾನು ಏನೋ I ಮಾಡಿ asked forgiveness. ಕ್ಷಮಾಪಣೆ And ಕೇಳಿದೆ. asked, now you will bless me ಈಗ now. ಆಶೀರ್ವಾದ ಮಾಡ್ತೇವೆ. Many times I have received from God. ಅನೇಕ ಬಾರಿ ದೇವರಿಂದ ನಾನು So, okay. Now here we see ಇಲ್ಲ ನೋಡೋದು 59:21 what it says. 59 Speak it to your children. ಮಕ್ಕಳ ಮೇಲೆ ಮಾತನಾಡಿ. When your child, you don't have money, ಹಣ ಇಲ್ವಾ? the child says, ಮಗು ಹೇಳುತ್ತೆ, Amma, I'm doctor ಆಗ್ತೀನಿ. ನಾನು ಡಾಕ್ಟರ್ ಆಗ್ತೀನಿ. What do you say? ನೀವೇನ್ ಹೇಳ್ತೀರಾ? Immediately what do you say? ತಕ್ಷಣ ಹೇಳ್ತೀರಾ?
What do you say? ಅದೆಲ್ಲ ಆಗಲ್ಲ, ದುಡ್ಡೇ ಇಲ್ಲ, What are you conversing? ಯಾಕೆ ಅದನ್ನ ಹೇಳ್ತೀರಾ? Mama, I want to be a pilot. ನಾನು ಪೈಲಟ್ ಆಗ್ಬೇಕಮ್ಮ ಅಂತ I want to fly. ನಾನು ಹಾರಬೇಕು. What do you say? ಮಗ ಏನ್ ಹೇಳ್ತೀರಾ? Yeah, but we don't have money. ಹೌದು, ನನಗೆ ಗೊತ್ತಿಲ್ಲ ಏನ್ ಮಾಡೋದು. No. ಇಲ್ಲ ಇಲ್ಲ. He says, yes, son. ಹೌದು ಮಗನೇ. God has given the dream to you. ದೇವರಿಗೆ ಕನಸು ಕೊಟ್ಟಿದ್ದಾನೆ. He is able to fulfill. ಆತನೇ ಪೂರೈಸ್ತಾನೆ ಬಿಡು. How? ಹೇಗೆ? I don't know. ನನಗೆ ಗೊತ್ತಿಲ್ಲ. I am believing. ನಾನು ನಂಬ್ತೀನಿ. The dream is born in your heart from ನಿನ್ನ God. ಹೃದಯದಲ್ಲಿರುವ ಆ ಕನಸು ದೇವರಿಂದ ಬಂದಿದೆ. Speak faith. ನಂಬಿಕೆ ಮಾತಾಡು. Suddenly what will happen? ತಕ್ಷಣ ಏನಾಗುತ್ತೆ? Suddenly somebody will sell their property and give the money to you. ತಕ್ಷಣ ಯಾರದ ಮಾಸ್ತಿ ಮಾರಿ ನಿಮ್ಗೆ ಕೊಡ್ತಾರೆ. I tell you. Suddenly somebody will bless you. ನಿಮ್ಮನ್ನು ಯಾರೋ ಆಶೀರ್ವಾದ ಮಾಡಿ. Why? Because without sense. ಯಾಕಂದ್ರೆ ಅದು ತಿಳುವಳಿಕೆಗೆ You are speaking God's word. ನೀವು ದೇವರ ವಾಕ್ಯನ ಮಾತಾಡ್ತೀರಿ. And it doesn't make sense to you. ನಿಮಗೆ ಅದು ತಿಳುವಳಿಕೆಗೆ You ಬರ್ತಾ can't ಇಲ್ಲ. see it. ನೋಡಕ್ ಆಗ್ತಾ ಇಲ್ಲ. But you believe it. ಆದ್ರೆ ನಂಬ್ತೀರಾ. It comes to pass. ಅದು ಹಾಗೆ ಆಗುತ್ತೆ. It comes to ಅದು pass. ಆಗುತ್ತೆ. So you speak to your children. ನಿಮ್ಮ ಮಕ್ಕಳ ಮೇಲೆ Then ಮಾತಾಡಿ. Joshua 1:8 quickly. ಜೋಶುವ ಒಂದು ಏನ್ ಹೇಳಿದೆ? Instead of saying obey, ವಿಧೇಯರಾಗು ಅಂತ ಹೇಳೋ ಬದಲು just say the word to believe. ನಂಬು ಅಂತ ಬದಲಾಯಿಸಿ. So if you read it like that in Kannada, what is it? ಕನ್ನಡದಲ್ಲೇ ಓದುವುದಾದರೆ ಅದರಲ್ಲಿ ಬರೆದಿರುವುದನ್ನೆಲ್ಲವನ್ನು ನಂಬುವುದಾದ್ರೆ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವಿ, ಕೃತಾರ್ಥನಾಗುವಿ. That's all. ಅಷ್ಟೇ. What you need to do? ಏನ್ ಮಾಡ್ಬೇಕು? Just believe. ನಂಬಬೇಕು. When you come to pray, ಪ್ರಾರ್ಥನೆ ಮಾಡುವಾಗ what the Bible says, ವಾಕ್ಯ ಏನ್ ಹೇಳುತ್ತೆ? 10:24. ಮಾರ್ಕ 11:25. When you pray, ಪ್ರಾರ್ಥಿಸುವಾಗ believe, ನಂಬಿರಿ, ನಂಬ್ರಿ, that you receive. ನೀವು ಹೊಂದ್ಕೊಂಡಿದ್ದೀರಾ And ಅಂತ. what will happen? ಏನಾಗುತ್ತೆ? ಆಗುತ್ತಾ? What will happen? ಏನಾಗುತ್ತೆ? It will happen. ಅದು ಆಗೇ ಆಗುತ್ತೆ. When you pray for sick people, ಯಾರಾದ್ರೂ ಕಾಯಿಲೆ ಇರುವವರಿಗೆ ಪ್ರಾರ್ಥನೆ ಮಾಡುವಾಗ ನಂಬಿ, release your faith. ನಂಬಿಕೆ ಬಿಡುಗಡೆ If ಮಾಡಿ. nothing happens, ಏನೂ ಆಗ್ಲಿಲ್ವಾ? so you don't have faith. ಅದಕ್ಕೋಸ್ಕರ ನಂಬಿಕೆ Not that ಕಡಿಮೆ. you're bad. ನೀವು ಕೆಟ್ಟವರಂತಲ್ಲ, Bring your faith up. ನಂಬಿಕೆ ಕಟ್ಟಿಸ್ಕೊಳ್ಳಿ ಅಂತ. So what it says in Hebrews 4, we already read it. ಇಬ್ರಿಯ 4 We already ಈಗಾಗಲೇ ಓದಿದ್ದೀವಿ ನಾವು. mix the word of God with ದೇವರ ವಾಕ್ಯವನ್ನು ಯಾವುದರೊಟ್ಟಿಗೆ ಬೆರೆಸಬೇಕಂತೆ? faith. ನಂಬಿಕೆ. So if you have fear, ಭಯ ಇದೆಯಾ? if you have fear, ಭಯ ಇದೆಯಾ? Ratri, if you want to go to the toilet, ಟಾಯ್ಲೆಟ್ಗೆ ಹೋಗಕ್ಕೂ you wake up everybody. ಎಲ್ಲಾನೇ Put all the lights on. ಎಲ್ಲ ಲೈಟ್ ಆನ್ ಮಾಡಿ. Because you think somebody is standing there. ಯಾಕಂದ್ರೆ ಯಾರೋ ನಿಂತಿದ್ದಾರೆ ಅಂತ ಅನ್ಸುತ್ತೆ. What you must do? ಹಾಗೆ ಏನ್ ಮಾಡಿ? You must overcome that fear. ಆ ಭಯವನ್ನು ಜಯಿಸಬೇಕು. My God ನನ್ನ ದೇವರು is with me. ನನ್ನೊಟ್ಟಿಗಿದ್ದಾನೆ. My Father ನನ್ನ ತಂದೆ will not allow me to go through anything I can't bear. ನಾನು ಸಹಿಸಲಿಕ್ಕೆ ಆಗದ ಯಾವುದೇ ವಿಷಯದಲ್ಲಿ ನನ್ನ ನಡೆಸೋದಿಲ್ಲ. What will happen? ಹಾಗೇನಾಗುತ್ತೆ? You will see. ನೀವೇ ನೋಡಿ. Nothing will happen. ಏನು ನಿಮ್ಗೆ ಸಂಭವಿಸಲ್ಲ. Slowly you will conquer that fear. ನಿಧಾನವಾಗಿ ಆ ಭಯದ ಮೇಲೆ ಜಯ. 1:7. 2 ತಿಮೋಥೆಯ 1:7. When you are fearing, ನೀವು ಭಯ ಪಡುವಾಗ quote the scripture again and ಈ again. ವಾಕ್ಯವನ್ನು ಮತ್ತೆ ಹೇಳಿ. I used to think, ನಾನು ಯೋಚನೆ ಮಾಡ್ತಿದ್ದೆ, what happens? ನಾನು ಹೇಳಿದ್ರೆ ಏನಾಗ್ಬಿಡುತ್ತೆ? Fear will leave you. ಭಯ ಬಿಟ್ಟು ಹೋಗುತ್ತೆ. Fear knows. ಭಯಕ್ಕೆ You ಗೊತ್ತು. come to know who that fear is. ನಿನಗೆ ಗೊತ್ತಾಯ್ತು ಆ ಭಯ ಇಲ್ಲಿಂದ ಬರ್ತಾ ಇದೆ ಅಂತ. ನಿಮ್ಮ ಮೇಲೆ ಅದಕ್ಕೆ ಶಕ್ತಿ ಇಲ್ಲ. Confess it. ಅರಿಕೆ ಮಾಡಿ. You say, ನೀವು ಹೇಳಿ. what you say? ಏನ್ ಹೇಳ್ತೀರಾ? God has not given to me ದೇವರು ನನಗೆ ಏನನ್ನ ಕೊಟ್ಟಿಲ್ಲ? a spirit of fear. ಭಯದ ಆತ್ಮವನ್ನು ಕೊಟ್ಟಿಲ್ಲ. God has given to me ಅದರ ಬದಲಾಗಿ a spirit of power, ಧೈರ್ಯದ ಆತ್ಮ, love and a sound mind. ಪ್ರೀತಿ ಮತ್ತು ಶಿಕ್ಷಣದ ಆತ್ಮ. Sometimes the devil comes to you and says, ಸೈತಾನ ಬಂದು ಹೇಳ್ತಾನೆ, hey, there's no change in your life. ಜೀವನದಲ್ಲಿ ಏನು ಬದಲಾಗಿಲ್ಲ, You're the same. ನೀನು ಹಂಗೆ ಇದೆ. What you must say to him? ಹಾಗೇನು ಹೇಳಿ? You tell him, ಹೇಳಿ, I am in Christ. ನಾನು ಕ್ರಿಸ್ತನಲ್ಲಿದ್ದೀನಿ. I am a new creation. ನಾನು ಹೊಸ I am a ಸೃಷ್ಟಿಯಾಗಿದ್ದೀನಿ. new creation. ನಾನು ಹೊಸ ಸೃಷ್ಟಿಯಾಗಿದ್ದೀನಿ. What do you do? ಏನ್ ಹೇಳ್ತೀರಾ? Okay. ಆತ ಏನ್ ಮಾಡ್ತಾನೆ ಅವಾಗ? Okay. ಸರಿ You run away. ಓಡೋಗ್ತಾನೆ ಅವನು. Suppose you got a sin habit in your life. ಏನೋ ಒಂದು ಪಾಪದ ಬಂಧನದಲ್ಲಿ ಇದ್ದೀವಿ, And you cannot leave it. ಅದನ್ನ ಬಿಡಕ್ಕಾಗ್ತಾ ಇಲ್ಲ. What do you do? ಏನ್ ಮಾಡ್ತೀರಾ? Speak to it. ಮಾತಾಡಿ. Say, this sin ಈ ಪಾಪವು shall not have dominion over ನನ್ನ me. ಮೇಲೆ ಜಯ ಸಾಧಿಸದು. Romans 6:14. ರೋಮಪುರ 6:14. This sin ಈ ಪಾಪ shall not have dominion over ನನ್ನ me. ಮೇಲೆ ಜಯ ಸಾಧಿಸದು. However the sin tries, ಎಷ್ಟೇ ಪ್ರಯತ್ನ ಪಡ್ಲಿ ಅದು ಓಡಿ ಹೋಗುತ್ತೆ ಕೆಲವು ದಿನ ಆದ್ಮೇಲೆ. ಅಬ್ರಹಾಂ, God said he's going to get the child. ದೇವರು ಹೇಳಿದ್ರೆ ನಿನಗೆ ಮಗು ಆಗುತ್ತೆ. Did it happen immediately? ಆಯ್ತಾ ತಕ್ಷಣವಾಗಿ? No. He had to wait. ಕಾಯ್ಬೇಕಾಯ್ತು. Yes. ಹೌದಾ? Our faith is tested when we wait. ನಮ್ಮ ನಂಬಿಕೆ ಯಾವಾಗ ಪರೀಕ್ಷೆ ಒಳಗಾಗುತ್ತೆ ಅಂದ್ರೆ ಕಾಯುವಾಗ. No, Abraham. ಅಬ್ರಹಾಮನು When he was waiting, ಕಾಯುವಾಗ the Bible says ವಾಕ್ಯ he ಹೇಳುತ್ತೆ, was strong in faith. ನಂಬಿಕೆಯಲ್ಲಿ ಬಲಗೊಂಡನು. What he said? ಏನ್ ಹೇಳಿದ? Is this from God? ಓ ದೇವರನ? God spoken? ದೇವರು ಮಾತಾಡಿದಾರ? Yes. ಓ ಹೌದು. God cannot lie. ಹಾಗಾದ್ರೆ ದೇವರು ಸುಳ್ಳುಗಾರನಲ್ಲ. God cannot change his mind. ದೇವರು ಮನಸ್ಸು God ಬದಲಾಯಿಸಲ್ಲ. cannot take his word back. ದೇವರು ವಾಕ್ಯ ವಾಪಸ್ ತಗೊಳ್ಳಲ್ಲ. 100% it has to happen. 100% ಆಗ್ಲೇಬೇಕು ಅದು. And what happened? ಆಗ ಏನಾಯ್ತು? Oh la la, child was born. ಮಗು ಹುಟ್ಟಿತು. Hallelujah. Hallelujah. God says, give him to me.
ದೇವರು ಹೇಳಿದ್ರು ನನಗೆ ಕೊಟ್ಬಿಡು ಅವನು. Abraham said again. ಅಬ್ರಹಾಮ ಹೇಳಿದ God said, ದೇವರು this ಹೇಳಿದ Isaac ಈ is going to ಐಸಾಕ್ bless the whole world. ಇಡೀ ಪ್ರಪಂಚಕ್ಕೆ ಆಶೀರ್ವಾದ ಆಗ್ತದೆ. ಆದ್ರೆ ನಾನು ಸಾಯಿಸ್ಬಿಟ್ರೆ He will raise him up. ಅವನು ಎದ್ದಿಸ್ತಾನೆ ಮತ್ತೆ. He is able to rise him ಯಾಕಂದ್ರೆ ಅವನಿಗೆ ಶಕ್ತಿ ಇದೆ up. So ದೇವರು. he's not. ಅವನು This ಆಲೋಚನೆ is God's word. ದೇವರ ವಾಕ್ಯ. Yes. ಹೌದು. Then it will work. ಹಾಗಾದ್ರೆ ಮಾತೇ ಅಂತ. Isaac, come on, come on. ಐಸಾಕ್ ಬಾ 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 Took him. ಕರ್ಕೊಂಡು ಹೋದ. Daddy, ಡ್ಯಾಡಿ here's the wood. ಕಟ್ಟಿಗೆ ಇದೆ, There's a fire. ಬೆಂಕಿ ಇದೆ. No, no child matches. ಬೆಂಕಿ ಪೆಟ್ಟಿಗೆ ಇರ್ಲಿಲ್ಲ ಆಗ. You have to carry and go. ಅಂದ್ರೆ ಬೆಂಕಿನ ಇಟ್ಕೊಂಡು ಹೋಗ್ಬೇಕು. You're going to the mountain top. ಹೋಗ್ತಾರೆ ಬೆಟ್ಟದ Nothing ಮೇಲೆ. is there. ಏನೂ ಇಲ್ಲ. Nothing is there. ಏನೂ ಇಲ್ಲ. No shop to buy a sheep. ಕುರಿ ಕೊಂಡ್ಕೊಳ್ಳೋಣ ಅಂದ್ರೆ Isaac is totally ಇಸಾಕನಿಗೆ nonsensical mind. ಒಂಥರ ಅವಿವೇಚನದ ಮನಸ್ಸಾಗಿದೆ. But what happened? ಆದ್ರೆ ಏನಾಯ್ತು? Put him on the seat, tied him up. ಆ ಬಲಿಪೀಠದ ಮೇಲೆ ಹಾಕಿ ಕಟ್ಟ ಅಂತ He ಕರೀತಾ lived ಇದ್ರಲ್ಲ. over 100 years. ಅಬ್ರಹಾಮಿಗೆ 100 ವರ್ಷದ ಮೇಲಾಗಿದೆ. When he said, Isaac, buy the guy's eyes when he was. ಐಸಾಕ್ ಬಾ ಅನ್ನುವಾಗ And he took the knife. ಕತ್ತಿ ತಗೊಂಡು Isaac must have said, Daddy, what are you doing? ಐಸಾಕ್ ಹೇಳಿರ್ಬೇಕು, ಅಪ್ಪ ಏನ್ No, ಮಾಡ್ತೀಯ? son, you wait only for a few minutes. ಇರು ಸ್ವಲ್ಪ ನಿಮಿಷ ಅಷ್ಟೇ. You'll be dead. ಸತ್ತೋಗ್ತೀಯ. Yeah. Abraham had faith. ಅಬ್ರಹಾಮನಿಗೆ ನಂಬಿಕೆ ಇತ್ತು. Church, our faith will be tested. ಸಭೆ ನಮ್ಮ ನಂಬಿಕೆಯು ಪರೀಕ್ಷೆ ಆಗ್ತದೆ. Say, Lord, I want real faith. ದೇವರೇ ನನಗೆ ನಿಜವಾದ ನಂಬಿಕೆ ಕೊಡು. If I have real faith ನಿಜವಾದ ನಂಬಿಕೆ in the word of God, ದೇವರ ವಾಕ್ಯದಲ್ಲಿ it will work. ಅದು ಹಾಗೆ ಆಗುತ್ತೆ. I am not telling you a story. ಒಂದು ಕಥೆ ಹೇಳ್ತಾ ಇಲ್ಲ I ನಾನು. am telling truth. ಸತ್ಯವನ್ನೇ ಹೇಳ್ತಿದ್ದೆ. God's word works today. ದೇವರ ವಾಕ್ಯ ಇನ್ನೂ ಇವತ್ತು ಕೆಲಸ But ಮಾಡಿ. you must mix it with faith. ಅದು ನಂಬಿಕೆ ಬೆರೆಸಿ. Is this God? Is this God's word? ದೇವರ ವಾಕ್ಯ. Is He sent to me? ನಾನು ಹೇಳಿದಾನ. Is the healing for me? ನನ್ನ ಸೌಖ್ಯ Is ನನಗೆ it ಇದೆಯಾ? written like that way? ಹಾಗೆ ಹೇಳಿದ್ಯಾ? Is it true? ನಿಜಾನಾ? If it's true, ನಿಜ ಆಗಿದೆ. you got it. ನಿಮ್ಗೆ ಸಿಕ್ತು ಅದು. Hallelujah. ಹಲ್ಲೆಲೂಯಾ. Oh, church. Come on, let's pray. ಪ್ರಾರ್ಥನೆ ಮಾಡೋಣ. Let's pray. ಪ್ರಾರ್ಥಿಸೋಣ. Let us ask God. ಕೇಳಿಕೊಳ್ಳೋಣ ದೇವರನ್ನು. Let us thank God. ವಂದನೆ ಸಲ್ಲಿಸೋಣ. He has given us His word. ದೇವರು ತನ್ನ ವಾಕ್ಯವನ್ನೇ ಕೊಟ್ಟಿದ್ದಾನೆ. Please don't keep it in your house. ದಯವಿಟ್ಟು ಮನೆಯಲ್ಲಿ ಮೂಲೆಯಲ್ಲಿ ಇಡಬೇಡಿ. Keep it in your ನಿಮ್ಮ heart. ಹೃದಯದಲ್ಲಿ ಇಟ್ಕೊಳ್ಳಿ. Memorize it. ಅಭ್ಯಾಸ ಮಾಡಿ. Speak it. ಮಾತನಾಡಿ. Talk to God. ದೇವರ ಬಗ್ಗೆ ಮಾತಾಡಿ. Don't say, okay, it's there, okay, but my problem is there. ಹಿಂಗ ಹಾಗೆ. Take the word. ಇಲ್ಲ ಇಲ್ಲ ದೇವರ ವಾಕ್ಯ Find out ನೋಡಿ. what word can kill this problem. ಈ ಸಮಸ್ಯೆನ ಕೊಲೆ ಮಾಡೋದು ಯಾವ ವಾಕ್ಯ ಅಂತ ಹುಡುಕಿ. And believe it. ಅದನ್ನ ನಂಬಿ. It will come to you. ಅದಾಗುತ್ತೆ. Shall we pray? ಪ್ರಾರ್ಥನೆ ಮಾಡೋಣ. Can we stand up? ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. We thank you ನಿನಗೆ for ವಂದಿಸ್ತೇವೆ. your word. ನಿನ್ನ ವಾಕ್ಯಕ್ಕಾಗಿ. Lord, ದೇವರೇ, we have neglected maybe. ನಾವು ನಿನ್ನ ವಾಕ್ಯವನ್ನು ಅಲ್ಲಗಟ್ಟಿರಬಹುದು. Yes, we have life on this earth, ಹೌದು, ಈ ಲೋಕದಲ್ಲಿ ಜೀವಿತ but ಇದೆ. we are so busy. ಆದ್ರೆ ನಾವು ಬಿಸಿ We ಆಗಿದ್ದೀವಿ. read your word like a relic, ನಿನ್ನ ವಾಕ್ಯವನ್ನು ಏನೋ ಪುರಾತನ ವಸ್ತು but we ಅಂತ don't read your word for direction. ಆದ್ರೆ ದಿಕ್ಕುಗಳಿಗಾಗಿ ನಾವು ಓದುದಿಲ್ಲ. We don't read your word for understanding your will in different matters of our life. ನಮ್ಮ ಜೀವನದ ಅನೇಕ ವಿಷಯಗಳಲ್ಲಿ ನಿನ್ನ ಚಿತ್ತ ಏನಿದೆ ಅನ್ನೋದನ್ನ ಹುಡುಕೋದಿಲ್ಲ. Lord, whatever we are facing, ನಾವೇನೇ ಸಂಧಿಸ್ತಿರ್ಬೋದು, we are going to speak to that mountain. ನಾವು ಆ ಬೆಟ್ಟಕ್ಕೆ ಮಾತನಾಡ್ತೀವಿ. Whatever we are facing, ನಾವೇನೇ Lord, ಸಂಧಿಸ್ತಿರ್ಬೋದು, we are going to say what you said. ದೇವರೇ ನೀನು ಹೇಳಿದೆಯೋ ಅದನ್ನೇ You ಹೇಳು. said, ನೀನು ಹೇಳಿದೆ. say to that mountain. ಆ ಬೆಟ್ಟಕ್ಕೆ ಹೇಳು. You never said pray for the mountain, ಪ್ರಾರ್ಥಿಸು ಅಂತ ನೀನು ಹೇಳಿಲ್ಲ. that the mountain will go. ಆ ಬೆಟ್ಟ ಹೋಗುತ್ತೆ You ಅಂತ. said, say to the mountain. ನೀನು ಹೇಳಿದೆ ಮಾತನಾಡು. Come on, church, you say it ನೀ now. ಮಾತಾಡಿ ಈಗ. You say it now. ನೀ ಮಾತನಾಡಿ You ಈಗ. spirit of poverty, ಆ ಬಡತನದ ದುರಾತ್ಮವೇ get out of my life. ಬಿಟ್ಟು ಹೋಗು ನನ್ನನ್ನು. Jesus died on the ಯೇಸು cross. ಶಿಲುಬೆ ಮೇಲೆ He ಸತ್ತನು. died for my poverty ನನ್ನ also. ಬಡತನಕ್ಕಾಗಿಯೂ ಸತ್ತನು. You spirit of sickness, ಕಾಯಿಲೆಯ ದುರಾತ್ಮವೇ loosen and get out of my house. ಬಿಟ್ಟು ಹೋಗು ನನ್ನ ಮನೆಯನ್ನ. Say it, say it. ಹೇಳಿ ಹೇಳಿ ಅದನ್ನ ಬಾಯಿ ಬಿಟ್ಟು. You spirit of misfortune, ಅದು ದರಿದ್ರದ ದುರಾತ್ಮವೇ get out of my life. ಬಿಟ್ಟು ಹೋಗು. Because Jesus became a curse for me. ಯೇಸು ನನಗಾಗಿ ಶಾಪ. I am going to be more blessed. ನಾನು ಆಶೀರ್ವಾದಕ್ಕೆ ಆಗ್ತೀನಿ. I am already blessed. ನನಗಾಗಲೇ ಆಶೀರ್ವಾದಕ್ಕೆ I am ಆಗ್ತೀನಿ. going to be more blessed ಇನ್ನೂ ಹೆಚ್ಚಿನ ಆಶೀರ್ವಾದ because of Jesus. ಯೇಸುವಿನಿಂದ. The blood of Jesus ಯೇಸುವಿನ ರಕ್ತ has defeated every evil spirit for me. ಎಲ್ಲ ದುರಾತ್ಮವನ್ನು ಜಯಿಸಿದೆ. I have authority ನನಗೆ ಅಧಿಕಾರ ಉಂಟು over all the evil ಎಲ್ಲ spirits ದುರಾತ್ಮಗಳ ಮೇಲೆ. through my Jesus. ನನ್ನ ಯೇಸುವಿನ ಮೂಲಕ. Jesus loves me. ಯೇಸು ನನ್ನನ್ನು ಪ್ರೀತಿಸುತ್ತಾನೆ. Every promise ಎಲ್ಲ ವಾಗ್ದಾನಗಳು is God's word. ದೇವರ ವಾಕ್ಯ. It will come to ಅದು pass. ಹಾಗೆಯೇ ಆಗುತ್ತೆ. Come on, church, if you are still using bad words, ಸಭೆಗೆ ಇನ್ನೂ ಕೆಟ್ಟ ಮಾತುಗಳನ್ನು ನೀವು ಆಡ್ತಿರೋದಾದ್ರೆ ನಿಮ್ಮ ಹೃದಯದಿಂದ it's not ಬರ್ತಿರೋದಾದ್ರೆ going to bless you. ಅದು ನಿಮ್ಗೆ ಆಶೀರ್ವಾದ ತರಲ್ಲ. You have to repent. ಪಶ್ಚಾತ್ತಾಪಪಡಿ. No matter how many people push you, ಎಷ್ಟು ಜನ provoke you, ತಳ್ಳಿ ಅಥವಾ ಪ್ರಚೋದನೆಗೊಳಿಸಲಿ, let the word of God come out of ದೇವರ your ವಾಕ್ಯ mouth. ಮಾತ್ರ ಬರಲಿ. Even in your house, ಮನೆಯಲ್ಲೂ ಕೂಡ say this anger, say, ಕೋಪ, you spirit of anger, ಆ ಕೋಪದ you ದುರಾತ್ಮವೇ cannot have dominion over ನನ್ನ me. ಮೇಲೆ ನಿನಗೆ ಜಯ ಇಲ್ಲ. Jesus has won the victory. ಯೇಸು ಜಯಿಸಿದ್ದಾರೆ. He has given it to me. ನನಗೆ ಕೊಟ್ಟಿದ್ದಾರೆ. Anger shall have no dominion over me. ಕೋಪ ನನ್ನ ಮೇಲೆ ಜಯಿಸದು. On the road, ರೋಡ್ನಲ್ಲಿ, or in the house, ಮನೆಯಲ್ಲಿ,
I have the victory. ನನಗೆ ಜಯ ಇದೆ. Through our Lord Jesus ನನ್ನ Christ. ಕರ್ತನಾದ ಯೇಸುವಿನ Through ಮೂಲಕ faith. ನಂಬಿಕೆ I have the victory. ನನಗೆ ಜಯ ಇದೆ. Over every worry. ಎಲ್ಲ ಚಿಂತೆಯ ಮೇಲೆ Say, you spirit of worry. ಹೇಳಿ, Get out of my life. ಆಗಲೇ ಬಿಟ್ಟು ಹೋಗು ನನ್ನನ್ನು. Worry is a sin. ಚಿಂತೆ ಪಾಪ. I repent, O God. I cast my burden on you. ನನ್ನ ಭಾರ ನಿಮ್ಮ ಮೇಲೆ I cast my burden on my children on you. ನನ್ನ ಮಕ್ಕಳ ಭಾರ ನಿಮ್ಮ I ಮೇಲೆ cast my burden on their future on ಅವರ you. ಭವಿಷ್ಯದ ಮೇಲಿರುವ ಭಯ ನಿಮ್ಮ ಮೇಲೆ I refuse to get afraid. ಭಯ ನಾನು I refuse to be anxious. ಹತಾಶೆಯಲ್ಲಿ ಇರುವುದನ್ನು I ನಾನು trust you, O God. You will take care of ನೀವೇ everything. ನೋಡ್ತೀರಿ. In the name of Jesus, ಯೇಸುವಿನ ನಾಮದಲ್ಲಿ we have the victory. ನಮಗೆ ಜಯ ಇದೆ.